येसो पञ्चनमो यारो सौवपावपनासनो मङ्गलानं च सव्येसिं परमं हवै मङ्गलं परमं हवै मङ्गलम् ओंकारबिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दगणौघप्रक्षालितसकलभूतलमलकलङ्का मुनिभिरुपासिततीर्था सरस्वती हरतु नो दुरितान् अज्ञानतिमिरान्तानां ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीपरमगुरुवे नमः। परम्पराचार्यगुरुवे नमः। सकलकलुषविध्वंसकं श्रेयसां परिवर्धकं धर्मसम्बन्धकं भव्यजीवमनप्रतिबोधकारकं पुण्यप्रकाशकं पापप्रणाशकमिदं शास्त्रं पाण्डवपुराणनामधेयम् अस्य मूलग्रन्थकर्तारः श्रीसर्वज्ञदेवाः तदुत्तरग्रन्थकर्तारः श्रीगणधरदेवाः प्रतिगणधरदेवास्तेषां वचनानुसारमासाद्य आचार्य श्रीशिवचन्द्रविरचितं श्रोतारः सावधानतया शृण्वन्तु। मङ्गलं भगवान् वीरो मङ्गलं गौतमो गणे मङ्गलं कुन्दकुन्दाद्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रदानं सर्वधर्माणां जैनं जयतु शासनं जैनं जयतु शासनं। जय बोलो पंच परमेश्वरी भगवान की, जोलो 24 तीर्थंकर भगवान की, जोलो देवादेव श्रीवास पूज्य भगवान की, जोलो वर्तमान शासन नायक महावीर भगवान की, संत स्मृति श्री विद्यासागर जी मुनि महाराज की, परम पूज्य आचार्य समय सागर जी महाराज की, 3 करोड़ मुनि महाराजों की जय। ನಾವು ನೋಡಿದ್ವಿ, ಇವಾಗ ಮುಂದಿನೆಲ್ಲ ನೋಡೋಣ. ತದಾ ಲೌಕಾಂತಿಕಾ ದೇವಾಃ ಪಂಚಮಾ ಸಮುಪಾಗತಾಃ ಸ್ತುತ್ವಾ ನಿರ್ವೇದಿತಂ ತಂ ತೇ ನಿರ್ವೇದಾಯ ಗತಾಃ ಪುನಃ. ಸುರೇಂದ್ರಾಃ ಸಹ ಸಂಪ್ರಾಪ್ಯ ಜ್ಞಾತ್ವಾ ವೈರಾಗ್ಯಮಂಜಸಾ ಜಿನಸ್ಯ ಜನಿತಾನಂದ ನೇಮಸ್ತಂ ನತಮಸ್ತಕಾಃ ಸಂಸ್ನಾಪ್ಯ ಭೂಷಣೈರ್ಭಕ್ತ್ಯಾ ವಿಭೂಷ್ಯಾಭೂಷಣಂ ಭುವಃ ಸುರಾಸ್ತೆ ಭಕ್ತಿತೋ ಭೇಜುರ್ವೈರಾಗ್ಯಾತಂ ಚಿನೇಶ್ವರಂ. ಹೇಳ್ತಾರೆ, ಆಮೇಲೆ ಯಾವಾಗ ಹೀಗಾಯಿತು ಆದಮೇಲೆ ಸ್ವಲ್ಪ ಹೊತ್ತಿನ ನಂತರ ಲೌಕಾಂತಿಕ ದೇವತೆಗಳು ಪೂಜೆ ಮಾಡಿ ಗುಣಗಾನ ಮಾಡಿ ಹೋದರು. ಅದಾದ ಸ್ವಲ್ಪ ಹೊತ್ತಿನ ನಂತರ ಇಂದ್ರ ಆದಿ ದೇವತಾ ಗಣಗಳು ಅಂದರೆ ಇಂದ್ರಾದಿ ದೇವತೆಗಳು ಕೂಡ ಆಯಿ और उन्होंने प्रभु को भक्ति भाव से नमस्कार किया. इंद्रादि देवतेಗಳು ಎಲ್ಲ 4 ಚತುರ್ನಿಕಾಯ ದೇವತೆಗಳೇ, ವೆಂತರ ದೇವ, ಜ್ಯೋತಿಷ್ಕ ದೇವ, ಭವನವಾಸಿ ಮತ್ತು ಕಲ್ಪವಾಸಿ ದೇವ, ಈ ಎಲ್ಲ ಇಂದ್ರರ ಸಹಿತವಾಗಿ ಬಂದು ಭಗವಂತರಿಗೆ ನಮಸ್ಕಾರ ಮಾಡಿ ಮುನ್ಕಿ ಸ್ತುತಿ ಅವ್ರ ಪೂಜಾಕಿ, ಅವರ ಸ್ತುತಿಯನ್ನು ಮಾಡರು, ಅವರ ಪೂಜೆಯನ್ನು ಮಾಡರು. इस समय प्रजा असीम आमोद प्रमोद में मस्ती थी. ಆ ಜನಗಳೆಲ್ಲ ಬಹಳ ಸಂತೋಷದಿಂದ कुणिदाड़ता इद्रू. बाद इंद्र भगवान को स्नान कराकर दिव्य वस्त्र और आभूषण पहनाए और भक्ति भाव से नम्र हो उन सब ने भूतल भूषण भगवान की फिर पूजा स्तुति की तथा मुक्त कंठ से उनके वैराग्य और विचारों की प्रशंसा की. आनंतर इंद्रनवरिगे दीक्षा अभिषेकವನ್ನು ಮಾಡಿ ಅವರಿಗೆ ಉತ್ತಮವಾದ ಆಭೂಷಣಗಳನ್ನು ತೊಡಿಸಿ ಅವರನ್ನು ಭೂತಲ ಭೂಷಣ ಅಂದರೆ ಈ ಭೂಮಿಗೆ ಭೂಷಣರಾದಂಥ ತಿಲಕಪ್ರಾಯರಾದಂತಹ ಆ ಭಗವಂತರನ್ನು ಪೂಜಾ ಸ್ತುತಿ ಮಾಡಿ ಅವರನ್ನು ಮುಕ್ತ ಕಂಠದಿಂದ ಬಹಳ ಸಂತೋಷದಿಂದ ಅವರ ವೈರಾಗ್ಯದ ವಿಚಾರವನ್ನು ಪ್ರಶಂಸೆ ಮಾಡಿದರು. ನಾನಾ ರೂಪಾನ್ವಿತಾಂ ಚಿತ್ರಾಂ ಚಿತ್ರಕೂಟೈರ್ವಿಚಿತ್ರಿತಾಂ ಚಂದ್ರಪ್ರಭಾಂ ಶುಚಿಭಿಃ ಮಾರೋಹ್ಯ ಪುರತೋ ಯಯೋ ಮಾರ್ಗೆ ಕೃಷ್ಣ ದಶಮ್ಯಾಂ ಚ ಹಸ್ತೆ ಮೇ
ವನಸಂಸ್ಥಿತಃ ಷಷ್ಟೇನ ಚ ಪರಹಾಣ್ಯೇ ಚ ಪ್ರಾವ್ರಜಿನಸ್ತಮಃ ಮನಃಪರ್ಯೇ ಸದ್ಬೋಧೋ ದೀಕ್ಷಾತಸ್ತತ್ಕ್ಷಣೇ ಕ್ಷಣೀ पुराणाप्राप्तसंहानो विजहार किलां महीं। ಏನು माडो इसके बाद इदाद नंतर भांति भांति के चित्रों से चित्र विचित्र और रंग बिरंगे तरह तरह की कलशियों से विभूषित चंद्रप्रभा नाम एक सुंदर पालकी में ಏನು ಹೇಳ್ತಾರೆ, ಅನೇಕ ರತ್ನ ಮಣಿಮಯ ಇದರಿಂದ ಕಲಶಗಳಿಂದ ಎಲ್ಲ ಅಲಂಕಾರ ಮಾಡಿದಂತಹ ಸುಂದರವಾದ ಚಂದ್ರಪ್ರಭಾ ಅನ್ನುವಂಥ ಪಲ್ಲಕ್ಕಿಯಲ್ಲಿ ಶ್ರೀ ವೀರಪ್ರಭು ವಿರಾಜಮಾನ್ಕರ್ ವೀರಪ್ರಭುಗಳನ್ನು ಕೂರಿಸಿ ನಗರ ಸೆ ಬಾಹರ್ ಉದ್ಯಾನ ಕಿ ಓರ್ ಲೇ ಗಯೆ, ನಗರದಿಂದ ಹೊರಗೆ ಉದ್ಯಾನ ಕಡೆಗೆ ಕರ್ಕೊಂಡು ಹೋದರು. ವಹಾ ಲೋಕೋತ್ತಮ ವೀರ ಭಗವಾನ್ ಅಗಹನ್ ವದೀಸ್ ದಶಮಿ ಕೆ ದಿನ, ಅಂದರೆ ಆಶ್ವೀಜ ಕೃಷ್ಣ ದಶಮಿಯ ದಿನ. ಅಗಹನ್ ಅಂದರೆ ಆಶ್ವೀಜ ಮಾಸ, ವದಿ ಕೃಷ್ಣ ಮಾಸ, ದಶಮಿಯ ದಿನ ಹಸ್ತ ನಕ್ಷತ್ರ ಇರಬೇಕಾರೆ ಷಷ್ಠ ಯೋಗಕ್ಕೆ ಬಾದ್ 6 ಉಪವಾಸಗಳ ನಂತರ ದೊಪಹರಕ್ಕೆ ಸಮಯ ಮೇ ಷಷ್ಠ ಯೋಗ ಅಂದರೆ ಯೋಗ ಇರುತ್ತೆ, ಅದು ಒಂದು ಯೋಗದ ಹೆಸರೊಂದು. ಆ ದಿನ ಯೋಗದ ದಿನ ದೊಪಹರಕ್ಕೆ ಸಮಯ ಮಧ್ಯಾಹ್ನ ಸಮಯದಲ್ಲಿ ಜಿನದೀಕ್ಷಾ ಧಾರಣಕಿ, ಜಿನದೀಕ್ಷೆಯನ್ನು ಸ್ವೀಕಾರ ಮಾಡಿರು. और उसी समय वे 4 ज्ञान के धारक हो गए. ದೀಕ್ಷೆ ತಗೊಂಡ ನಂತರ ಕೇಶಲೋಂಚ ಆದ ತಕ್ಷಣವೇ ಅವ್ರಿಗೆ ಮನಪರಿಜ್ಞಾನ ಪ್ರಾಪ್ತಿ ಆಯಿತು. ಹಾಗೇನಿಲ್ಲ, ಗಣದರು ಗೌತಮ ಗಣಸ್ವಾಮಿಗೂ ಅದೇ ಇತ್ತಲ್ಲ. ಹಾಂ 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 ಹಾಗೆ ಹೇಳೋಕ್ಕಾಗಲ್ಲ, ಮನಪರ್ಯ ಜ್ಞಾನ ಆದಮೇಲೆ ಅವ್ರು ಸರ್ವಾರ್ಥ ಸಿದ್ಧಿವರೆಗೂ ಹೋಗಬಹುದು, ಹಾಗಿರೋದಿಲ್ಲ. ಆದರೆ ಮನಪರ್ಯ ಜ್ಞಾನ ನಿಗ್ರಂಥ ಮುನಿಗಳಿಗೆ ಆಗುತ್ತೆ, ಬೇರೆಯವ್ರಿಗೆ ಆಗೋದಿಲ್ಲ. ಅವಧಿ ಜ್ಞಾನ ಯಾರಿಗೆ ಬೇಕಾದ್ರೂ ಆಗ್ಬೋದು. ಹಂಗಲ್ರಿ, ನಾ ಕೇಳೋದು ತೀರ್ಥಂಕರೊಳಗೆ ದೀಕ್ಷಾ ಆದ ತಕ್ಷಣ ಆಗ್ತೈತಿ, ಉಳ್ಕಾದ್ರೆ ಮತ್ತೆ ಬೇರೆ ಟೈಮ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತ. ಹಾಂ ಆಗ್ಬೋದು. ಅಲ್ಲ, ಗಣದರಾಗುವಂಥ ಯೋಗ್ಯತೆಯನ್ನು ಯಾರು ಪಡ್ಕೊಂಡಿರ್ತಾರೆ ಅವ್ರಿಗೂ ದೀಕ್ಷಾ ಆದ ಕೂಡಲೇ ಮನಪರ್ಯ ಜ್ಞಾನ ಆಗುತ್ತೆ. ಗೌತಮ ಗಣದರು ಮಿಥ್ಯಾತ್ವಿ ಇದ್ದರು, ಅಲ್ಲಿಂದ ಬಂದು ಮಾನಸ್ತಂಭ ನೋಡಿರು, ಅವರಿಗೆ ಸಮ್ಯಕ್ ದರ್ಶನ ಇದಾಯಿತು. ಒಳಗಡೆ ಹೋಗಿ ಭಗವಂತ ಏನು ಕೇಳಿಲ್ಲ, ಸೀದಾ ನನಗೆ ದೀಕ್ಷಾ ಕೊಡಿ ಅಂತ ಕೇಳಿರು. ದೀಕ್ಷಾ ಆದ ತಕ್ಷಣ ಅವ್ರಿಗೆ ಮನಪರ್ಯ ಜ್ಞಾನ ಆಯಿತು. ದೀಕ್ಷಾ ಆದ ತಕ್ಷಣ ಮನಪರ್ಯ ಜ್ಞಾನ ಆಯಿತು. ತೀರ್ಥಂಕರರಿಗೆ ಅಷ್ಟೇ ಆಗುತ್ತೆ ಅಂತ ಇಲ್ಲ, ಗಣದರಾಗುವಂಥ ಯೋಗ್ಯತೆಯನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ, ಆ ಶಕ್ತಿ ಯಾರಲ್ಲಿದೆ, ಆ ಪುಣ್ಯ ಯಾರಲ್ಲಿದೆ, ಅವ್ರಿಗಳಿಗೂ ಕೂಡ ದೀಕ್ಷಾ ಆದ ತಕ್ಷಣ ಮನಪರ್ಯ ಜ್ಞಾನ ಆಗುತ್ತೆ. ಆದರೆ ಇನ್ನು ಸಾಮಾನ್ಯರಿಗೆಲ್ಲ ಟೈಮ್ ತಗೊಂಡು ವೃದ್ಧಿ ಸಿದ್ಧಿ ಆಗುತ್ತಲ್ಲ, ಆ ಸಮಯದಲ್ಲಿ ಆಗತ್ತೆ. उन्हें मन परिज्ञान हो गया. इसके बाद वीर प्रभु ने सभी देशों में विहार कर 12 ವರ್ಷ ಘೋರ ತಪ किया. ಹೀಗೆ ವಿಹಾರ ಮಾಡ್ತಾ ವೀರಪ್ರಭುಗಳು 12 ವರ್ಷಗಳ ಕಾಲ ವಿಹಾರ ಮಾಡಿರು. वे जहाँ जहाँ जाते थे वहाँ उन्हें लोग बड़ी भक्ति से ಪಾರಣ ಕರಾತಿದೆ. ಅವ್ರು ಎಲ್ಲೇ ಹೋದ್ರೂ ಅವರಿಗೆ ಬಹಳ ಭಕ್ತಿಯಿಂದ ಎಲ್ಲರೂ ಪಾರಣೆಯನ್ನು ಮಾಡಿಸ್ತಾ ಇದ್ರು. ತೀರ್ಥಂಕರರು ದೀಕ್ಷೆ ತಗೊಂಡ ನಂತರ ಅವ್ರಿಗೆ ಎಲ್ಲಿವರೆಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗಲ್ಲ ಅಲ್ಲಿವರೆಗೂ ಅವರು ಉಪದೇಶ ಕೊಡೋದಿಲ್ಲ, ಮೌನ ಇರ್ತಾರೆ. ಮೌನ ಇರ್ತಾರೆ. जिनो 12 वर्षाणि तपस्तप्त्या दुरुत्तरं प्रपेदे जुम्बिकाग्रामं जृम्भाजृम्भणवर्जितः ऋजुकूला सरितीरे ऋजुकूले किलाकुले शालै शालद्रुमाकीर्णे शिलापट्टे जिनोविशत्. दशमीघस्त्रे प्राणे षष्ठसंश्रितः हस्ताश्रिते सिते पक्षे क्षपकश्रेणिमाश्रितः विघाटिघाटिकर्माणि घाटयित्वा घनानि सह प्रपेदे केवलं बोधं बोधिता किल विष्टपम्. आनंतर आलस और विषय वासना तो उनके पास तक न पटक पाते थे. ನಮಗೆ ಒಂದು ಸ್ವಲ್ಪ ಹೊತ್ತಾಯ್ತಂದರೆ
ಒಂಚೂರು ಉಳ್ಕೊಂಡೆ ಉಲ್ಡಾಡಿ ಹೇಳ್ತೀನಿ ಸುಸ್ತಾಯ್ತು ಅಂತೀವಿ. ಆಲಸ್ಯ ಬರುತ್ತೆ, ಆಲಸ್ಯ ಆಗ್ತೀವಿ. ಆದರೆ ಅವ್ರ ಹತ್ರ ಆಲಸ್ಯ ಅನ್ನೋದು ಇರಲಿಲ್ಲ. ಅವ್ರ ವಿಷಯ ವಾಸನ ಮತ್ತು ಯಾವುದೇ ಇಚ್ಛೆ ಅವ್ರಗಳಿಗೆ ಇರಲಿಲ್ಲ. ಅವ್ರ ಹತ್ರ ಸುಳಿತಿಲ್ಲ. ವಿಹಾರ करते करते कुछ दिनों के बाद भगवान जंबिका नामक गाँव में आए. जंबिका ಅನ್ನುವಂಥ ಒಂದು ಊರಿಗೆ ಗ್ರಾಮಕ್ಕೆ ಬಂದರು. उसमें बहने वाली रुजुकुला नाम नदी के किनारे ताल का एक घना जंगल था. ತಾಲ ವೃಕ್ಷದ ಒಂದು ದೊಡ್ಡ ಕಾಡಿತ್ತು. ಇಲ್ಲಿ रुजुकुला नदिಯ दड़दली. भगवान उस जंगल में एक वृक्ष के नीचे रखी हुई पवित्र शिला पर ध्यानस्थ हुए. ಆ ಮರಗಳ ಅಡಿನಲ್ಲಿ ಒಂದು ಮರದ ಕೆಳಗೆ ಒಂದು ದೊಡ್ಡ ಪವಿತ್ರವಾದ ಶಿಲೆ ಇತ್ತು. ಆ ಶಿಲೆ ಮೇಲೆ ಪವಿತ್ರವಾಗೇ ಇರಬೇಕು. ಅವ್ರು ಕಾಲಿಡೋ ಜಾಗ ಎಲ್ಲ ಪವಿತ್ರನೇ. ಅದರ ಮೇಲೆ ಕೂತ್ಕೊಂಡು ಧ್ಯಾನಸ್ಥರಾದರು. इसके बाद भगवान वैशाख सुदी दशमी के दिन, वैशाख ಮಾಸದ दशमिಯ ದಿನ दोपहर के समय मध्याह्न समय षष्ठ योग और हस्ता नक्षत्र में योग षष्ठ योगದಲ್ಲಿ हस्ता ನಕ್ಷತ್ರದಲ್ಲಿ ಕ್ಷಪಕ ಶ್ರೇಣಿ ಪರ್ ಆರೂಢ ಹುಯೆ. ಕ್ಷಪಕ ಶ್ರೇಣಿಯನ್ನು ಏರಿದರು. ಮತ್ತು ಅಂತರ್ಮುಹೂರ್ತ ಕಾಲ್ಮೇಹಿ ಅಂತರ್ಮುಹೂರ್ತ 48 ನಿಮಿಷದ ಒಳಗೆ ಉನ್ಹೊನ್ನೆ ದುಷ್ಟ ಘಾತಿ ಕರ್ಮೋಂಕಿ 47 ದುಷ್ಟ ಘಾತಿ ಕರ್ಮದ 47 ಪ್ರಕೃತಿಗಳನ್ನ, ಆಯುಕರ್ಮಕ್ಕೆ 3 ಆಯುಕರ್ಮದ 3 ಪ್ರಕೃತಿಗಳನ್ನು, ಯಾವ್ಯಾವುದು ದೇವಾಯು, ತಿರ್ಯಂಚಾಯು, ನರಕಾಯು. और ನಾಮಕರ್ಮಕ್ಕೆ 13 ಕುಲ ನಾಮಕರ್ಮದ 13 ಒಟ್ಟು 63 ಕರ್ಮ ಪ್ರಕೃತಿಗೂ 63 ಕರ್ಮಪ್ರತಿಗಳನ್ನ ನಾಶ ಮಾಡಿ ಸಬ್ ಪದಾರ್ಥ ಎಲ್ಲ ಪದಾರ್ಥಗಳನ್ನು ಅವ್ರು ಉಂಕಿ ಅನಂತ ಅದರ ಅನಂತ ಪರ್ಯಾಯಗಳನ್ನು ಏಕ ಸಾಥ್ ಹಮೇಶಾ ಜಾನೆ ಒಂದೇ ಸಲ ತಿಳಿಯುವಂತಹ ನೋಡುವಂತಹ ಕೇವಲ ಜ್ಞಾನಕ್ಕೂ ಪ್ರಾಪ್ತಿ ಕಿಯಾ. ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡ್ರು. 42 ವರ್ಷಕ್ಕೆ ಕೇವಲ ಜ್ಞಾನ ಪ್ರಾಪ್ತಿ ಆಯಿತು. ಹೌದು, 30ನೇ ವಯಸ್ಸಿನಲ್ಲಿ ದೀಕ್ಷಾ ತಗೊಂಡ್ರು. 12 ವರ್ಷ ತಪಸ್ಸು ಮಾಡಿದರು. 42ನೇ ವಯಸ್ಸಿನಲ್ಲಿ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು. 12 ವರ್ಷಗಳ ಕಠಿಣ ತಪಸ್ಸಿದ ನಂತರ ಭಗವಾನತ ಸಂಪ್ರಾಪ ದಿವ್ಯಂ ವೈಭಾರಭೂಧರಂ ತತ್ರ ಶೋಭಾ ಸಮಾಕೀರ್ಣ ಸಮವಸೃತಿ ಶೋಭಿತಃ ಛತ್ರಾಶೋಕ ಮಹಾಘೋಷ ಸಿಂಹಾಸನ ಸಮಾಶ್ರಿತಃ ಚಾಮರೈ ಪುಷ್ಪವೃಷ್ಟ್ಯಾ ಚ ವಾಮಂಡಲಾದಿವಾಕರಃ ದುಂದುಭೀನಃ ಸಹಸ್ರೇಣ ರೇಜಿರಂಜಿತಶಾಸನಃ ಗೌತಮಾದಿ ಗಣಾಧೀಶೈ ಸುರಾನೀತೈ ಸಸೇವಿತಃ. ನಂತರ इसके बाद केवल ज्ञान आದ ನಂತರ वीर भगवान सारे संसार में धर्म का उपदेश करते हुए ಎಲ್ಲ ಕಡೆಯಲ್ಲಿ ಧರ್ಮದ ಉಪದೇಶವನ್ನು ಮಾಡ್ತಾ ವಿಪುಲಾಚಲ ಪರ್ವತ ಪರ ಆಯೆ. ರಾಜಗೃಹದಲ್ಲಿ ವಿಪುಲಾಚಲ ಪರ್ವತದ ಮೇಲೆ ಒಂದು ಉಸ್ ಸಮಯ ಸಮವಸರಣ ಉನ್ಕೆ ಸಾಥ್ ही था. ಅವ್ರ ಜೊತೆಲಿ ಸಮವಸರಣ ಜೊತೆಯಲ್ಲೇ ಇತ್ತು. ಉಸ್ಕಿ ಭೂತಿಕ ಕೋಯಿ ಠಿಕಾನ ನಾಥ. ಅದರ ವೈಭವವನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಛತ್ರ ಚಮರ ಸಿಂಹಾಸನ್ ವಾಮಂಡಲ ಶರೀರಕ ಕಾಂತಿ ಕಪೂರ. ನಮ್ಮ ಶರೀರದ್ದೇ ಕಾಂತಿ, ತಪಸ್ಸಿನ ಕಾಂತಿ ನಮ್ಮ ಬೆನ್ನ ಹಿಂದೆ ಬೆಳಕಿನ ರೂಪದಲ್ಲಿ ಇರುತ್ತೆ. ಫೂಲೋಂಕಿ ಬರ್ಸ ಅಂದರೆ ಪುಷ್ಪವೃಷ್ಟಿ, ಅಶೋಕ ವೃಕ್ಷ ದಿವ್ಯ ಧ್ವನಿ, ಅವರ ಹಜಾರೋ ದುಂದುಬಿ ಬಾಜೋ का शब्द इन 8 प्रातिहारों से वह और भी सुशोभित था. ಮೊದಲೇ ಸಮೋಸಂಡ ವೈಭವ, ಅದರ ಜೊತೆಗೆ ಇವರ ಕೇವಲ ಜ್ಞಾನದಿಂದ ಉಂಟಾದಂತಹ ಈ 8 ಪ್ರಾತಿಹಾರಗಳ ವೈಭವ, ಇದೆಲ್ಲ ಚಂದ ಅವರು ತುಂಬ ಶೋಭಿಸ್ತಾ ಇದ್ದರು. ಉಸ್ಮೆ ಆನೆ ಜಾನೆ ವಾಲೆ ಲೋಗೋ ಕೆ ಕೋಲಾಹಲ, ಇದ್ರ ಜೊತೆಗೆ ಹೋಗೋ ಬರೋ ಜನಗಳ ಶಬ್ದ ಸೆ ದಶೋ ದಿಶಾಯಿ ಗೂಂಜ್ ಐತಿ. 10 ದಿಕ್ಕು प्रतिध्वनि ಆಗ್ತಾ ಇತ್ತು ಜನಗಳ ಧ್ವನಿಗಳು. और देवतागण द्वारा ले आए गए गौतम आदि गणधर भी वहाँ भगवान की सेवा में उपस्थित है. ಇಂದ್ರ ಏನು ಮಾಡಿದ್ದ, 66 ದಿನ ದಿವ್ಯ ಧ್ವನಿ ಹೊರಡಲಿಲ್ಲ ಮಹಾವೀರ ಸ್ವಾಮಿದು. ಅವಾಗ ಇಂದ್ರ ಹೋಗಿ ಗೌತಮ ಗಣದನ್ನು ಹುಡುಕಿ ತಗೊಂಡು ಬರ್ತಾನೆ. ಏಕೆಂದರೆ ಅಲ್ಲಿ ಯಾರೂ ಸಮವಸರಣದಲ್ಲಿ
ಮನಪರ್ಯಜ್ಞಾನಿಗಳು ಇರಲಿಲ್ಲ. ಭಗವಂತರ ದಿವ್ಯ ಧ್ವನಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮನಪರ್ಯಜ್ಞಾನಿಗಳು ಬೇಕು. ಅವರು ಇಂದ್ರನ ಕರ್ಕೊಂಬಂದಂತಹ ಗೌತಮ್ ಗಣಧರು ಎಲ್ಲರೂ ಕೂಡ ಇದ್ದರು. ತಾತ್ಪರ್ಯ ಕಿ ಉಸ್ ವಕ್ತ್ ಕಿ ಶೋಭಾ ಅಪೂರ್ತಿ, ಅವತ್ತಿನ ಆ ಶೋಭೆ, ಆ ಸಂವತ್ಸರಣದ ವೈಭವ ವರ್ಣಿಸೋದಕ್ಕೆ ಅಸಾಧ್ಯ ಅಂತ ಹೇಳ್ತಿದ್ದಾರೆ. ಅತಾಸ್ತಿ ಮಗಧೋ ದೇಶೋ ಮಾಗಧೈರ್ಗೀತ ಸದ್ಗುಣಃ ಮಾಗಧೈರ್ದೇವವೃಂದೈಶ್ಚ ಸೇವ್ಯಃ ಸ್ವರ್ಲೋಕವತ್ಸದಾ ರಾಜಗೃಹಪುರಂ ತತ್ರ ರಾಜತೆ ಸ್ವ ಪುರೋಪಮಂ ರಾಜದ್ರಾಜೇಂದ್ರಸದ್ಘೇಶ ಶೋಭಾಭಾರಭೂಷಣಂ ಶ್ರೇಣಿಕೋ ಭೂಪತಿಸ್ತತ್ರ ಶುಭಶ್ರೇಣಿಗುಣಾಕರಃ ಮಹಾಮನಾಶ್ಚ ಸದೃಷ್ಟಿಃ ಪ್ರತಾಪ ಪರಮೇಶ್ವರಃ. ಚೇಲನಾಚಿತ್ತಚೌರೇಣ ತೇನ ತತ್ರ ಸ್ಥಿತಂ ದಿನಂ ಜ್ಞಾತ್ವಾ ಜಗ್ಮೇ ಯಶಾಪೂರ್ವಂ ಭರತೇನ ಸುಚೇತಸಾ. ಆನಂತರ ಮಗಧ ಉತ್ತಮ ಗುಣೋं से भरपूर और एक मनोहर देश है. ಅಲ್ಲಿ ಆ ವಿಪ್ರಾಚಲದ ಯಾವ ದೇಶದಲ್ಲಿತ್ತು? ಮಗಧ ಅನ್ನೋ ದೇಶ. ಆ ಮಗಧ ದೇಶ ಉತ್ತಮ ಗುಣಗಳಿಂದ ತುಂಬಿದ ಮತ್ತೊಂದು ಸುಂದರವಾದ ದೇಶ ಆಗಿತ್ತು. ಧರ್ಮಾತ್ಮ ಅವರು ಸತ್ಪುರುಷೋಂಕ ವಹ ನಿವಾಸ. ಆ ರಾಜಗೃಹ ಅನ್ನೋದು ಧರ್ಮಾತ್ಮರು ಮತ್ತು ಸತ್ಪುರುಷರ ಒಂದು ಮಹಾ ನಿವಾಸವಾಗಿತ್ತು. ಅಲ್ಲಿ ಎಲ್ಲ ಸತ್ಪುರುಷರು ಧರ್ಮಾತ್ಮರು ವಾಸ ಮಾಡ್ತಾಯಿದ್ರು. ಅಥ ಐಸಾ ಜಾನ್ ಪಡ್ತಾ ಹೈ ಕಿ ದೇವತಾಗಣ ಕಾ ನಿವಾಸ ಸ್ಥಾನ ಸ್ವರ್ಗಲೋಕಿ ಹೈ. ಅದು ದೇವತೆಗಳ ಸ್ವರ್ಗಲೋಕ ಏನಿದೆಯಲ್ಲ ಅದೇ ಇಲ್ಲಿಗೆ ಭೂಮಿ ಮೇಲೆ ಬಂದಿದೆಯೇನೋ ಅನ್ನೋ ಹಾಗೆ ಕಾಣ್ತಾ ಇತ್ತು. ಏಕೆಂದರೆ ಅಲ್ಲಿ ಕೆಟ್ಟವರೇ ಇರಲಿಲ್ವಂತೆ, ಎಲ್ಲರೂ ಧರ್ಮಾತ್ಮರಿದ್ದಂತೆ, ಎಲ್ಲರೂ ಸಜ್ಜನರಿದ್ದಂತೆ. ಉಸ್ಮೆ ರಾಜಗೃಹ ನಾಮಕ್ ಏಕ್ ಸುಂದರ ನಗರ ಹೇ. ಅದರಲ್ಲಿ ಆ ಮಗಧ ದೇಶದಲ್ಲಿ ರಾಜಗೃಹ ಅಂತ ಒಂದು ಸುಂದರವಾದ ನಗರ ಇದೆ. ರಾಜಗೃಹ ಮೇ ಭಾರಿ ವಿಶಾಲ ಅವ್ರ ಮನೋಹರ ರಾಜ ಮಂದಿರ ಬನಿವೆ. ಅಲ್ಲಿ ಭಾಳ ಸುಂದರವಾದ ವಿಶಾಲವಾದಂಥ ದೊಡ್ಡ ದೊಡ್ಡ ಅರಮನೆಗಳನ್ನು ಮಾಡಿದ್ದಾರೆ. ಜಿನಸೆ ವಹ ಐಸಾ ಜಾನ್ ಪಡ್ತಾ ಹೈ ಮಾನೋ ಇಂದ್ರ ಕಾ ಪುರಿ. ಅದು ಇಂದ್ರನ ನಗರವೇನೋ, ಅಮರಲೋಕ ಅಮರಾವತಿ ಏನೋ ಅನ್ನೋ ಹಾಗೆ ಕಾಣಿಸ್ತು. ಶ್ರೇಣಿಕ್ ವಹಾಕೆ ರಾಜತೆ. ಅಲ್ಲಿ ರಾಜ ಯಾರಿದ್ದ? ಶ್ರೇಣಿಕಂಡ. ವೇ ಉತ್ತಮ ಶ್ರೇಣಿಕೆ ಪುರುಷತೆ. ಅವನು ಉತ್ತಮ ಶ್ರೇಣಿ ಅಂದರೆ ಬಹಳ ಒಳ್ಳೆಯ ರಾಜನಾಗಿದ್ದ. ಗುಣೋಂಕೆ ಭಂಡಾರ, ಗುಣಗಳ ಭಂಡಾರ ಇದ್ದ. ಸಮ್ಯಕ್ ದೃಷ್ಟಿತೆ, ಜೊತೆಗೆ ಸಮ್ಯಕ್ ದೃಷ್ಟಿ ಆಗಿದ್ದ. ಉದಾರ ಚಿತ್ತತೆ, ಉದಾರ ಚಿತ್ತನಾಗಿದ್ದ, ಬಹಳ ದಯಾಳು ಆಗಿದ್ದ, ಪ್ರತಾಪಿಯಾಗಿದ್ದ. ಅವ್ರ ಭಾರಿ ಐಶ್ವರ್ಯವಾಲೈತೆ, ಮಹಂತು ತುಂಬ ಶ್ರೀಮಂತನಾಗಿದ್ದ. ಉನ್ಕಿ ಮಹಾರಾಣಿ ಕಾ ನಾಮ್ ಚೇಲನಾತಿ. ಅವನ ಮಹಾರಾಣಿಯ ಹೆಸರು ಚೇಲನ. ಚೇಳಿನಿ ಪರ್ ವೇ ಬಹುತ್ ಲಾಡ್ ಪ್ಯಾರ್ ಕತೆ. ಚೇಳಿಯನ್ನು ಕಂಡ್ರೆ ಅವನಿಗೆ ಬಹಳ ಪ್ರೀತಿ. ಅವನಿಗೆ ಬಹಳಷ್ಟು ಜನ ರಾಣಿಯರಿದ್ದರು, ಅದರಲ್ಲಿ ಚೇಳನ ಕಂಡ್ರೆ ಅವನಿಗೆ ಬಹಳ ಪ್ರೀತಿ. ಏಕ್ ದಿನ ಉನ್ಕೆ ಪಾಸ್ ಯಹ ಖಬರ್ ಆಯಿ ಕಿ ವಿಪುಲಾಚಲ್ ಪರ್ವತ ಪರ್ ವೀರಪ್ರಭು ಆಯೆ ಹೇ. ಒಂದು ದಿನ ಅವನಿಗೆ ಅವನ ಇದರಲ್ಲಿ ಆಸ್ಥಾನಕ್ಕೆ ಬಂದು ಜನ ಹೇಳಿರೋ ವಿಪುಲಾಚಲದ ಮೇಲೆ ಮಹಾವೀರ ಸ್ವಾಮಿ ಬಂದಿದ್ದಾರೆ. ಇಸು ಶುಭ ಸಮಾಚಾರ ಸೇವೆ ಬಹು ಪ್ರಸನ್ನ ಹುಯಿ. ಇದನ್ನು ಕೇಳಿ ಬಹಳ ಸಂತೋಷ ಆಯಿತು. ಈಗ ಇದ್ದಕ್ಕಿದ್ದಂಗೆ ಈಗ ನಿಯಮ ಸಾಗರ್ ಬಂದುಬಿಟ್ರು ಅಂದರೆ ಇಲ್ಲಿಗೆ ಹೆಂಗಾಗುತ್ತೆ? ಹಾಗೆ ಅವನಿಗಾಗಿತ್ತು ಸಂತೋಷ. ಅವ್ರು ಉಸಿ ವಕ್ತ್ ವೀರಪ್ರಭು ಕಿ ವಂದನ ಕೋಗಯೆ. ಆ ಕೂಡಲೇ ಅವನು ಎಲ್ಲರೂ ಪರಿವಾರ, ಆಸ್ಥಾನದವರು, ಮಂತ್ರಿಗಳು ಎಲ್ಲರನ್ನು ಕರ್ಕೊಂಡು ವೀರಪ್ರಭುಗಳ ಅದಕ್ಕೆ ಹೋದು. ಜಿಸ್ ಬಾಂತಿ ಆದಿನಾಥ್ ಪ್ರಭು ಕೆ ಶುಭ ಆಗಮನಕ್ಕೋ ಸುನಕರ್ ಉನ್ಕಿ ವಂದನಾ ಕೋ ಉದಾರ ಆಶಯ ಭರತ ಚಕ್ರವರ್ತಿ ಗೈ. ಆದಿನಾಥ್ ಪ್ರಭುಗಳ ದರ್ಶನ ಮಾಡೋದಕ್ಕೋಸ್ಕರ ಭರತ ಚಕ್ರವರ್ತಿ ಹೇಗೆ ವೈಭವದಿಂದ ಹೋಗಿದ್ನೋ ಅದೇ ರೀತಿ ವೈಭವದಿಂದ ಇವನು ಕೂಡ ಶ್ರೇಣಿಕ ಮಹಾರಾಜನು ಮಹಾವೀರ ಸ್ವಾಮಿಯ ದರ್ಶನಕ್ಕಾಗಿ ಹೋದ. ಘಟದ್ಘೋಟಕ ಸಂಗಾತೈರ್ಮಹಾದಂತಸುದಂತಿಭಿಃ ನಾನಾರ್ಥರಥಾ ಸಾರ್ಥೈಶ್ಚ ನೃತ್ಯೋತ್ಪಾದಾತಿ ಸದ್ವ್ರಜೈಃ ವದದ್ವಾದಿತ್ರ ನಿರ್ಘೋಷೈ ಮಾಗಧಸ್ತವೈಃ ಶ್ರೇಣಿಕಃ ಸತ್ಯಸಂಧಾನ ಪ್ರಪೇದೆ ನಿಜಸನ್ನಿಧಿಂ ದಂತಾವಲಾನ್
समुत्तीर्या विदेश जिनसंसदं मुक्तचामरचत्रादिचिह्न श्रेणिकभूपतिः। आनंतर इस समय 4 प्रकार की सेना या योग की चतुरंगी सेना महाराज के साथ साथ थी। ಹಾಗೆ ಹೋಗ್ಬೇಕಾದ್ರೆ ಚತುರಂಗ ಸೇನೆ, ಆನೆ, ಕುದುರೆ, ರಥ ಮತ್ತು ಕಾಲಾಳು, ಚತುರಂಗ ಸೇನೆ ಅಂತ ಹೇಳ್ತಾರೆ, ಇವೆಲ್ಲವೂ ಕೂಡ ಅವನ ಜೊತೆಲಿತ್ತು. ಸಜೆ ದಜೆ ಗೋಡೆ, ಸುಂದರ್ ಲಂಬೆ ಮೋಟೆ ದಾಂತೋ ವಾಲೆ ಹಾಂತಿ, ಚೆನ್ನಾಗಿ ಅಲಂಕಾರ ಮಾಡಿದ ಜೀನುಗೀನೆಲ್ಲ ಹಾಕಿ ಕಟ್ಟಿರುವಂಥ ಕುದುರೆ, ಸುಂದರವಾದ ಲಂಬೆ ಮೂಟೆ, ದೊಡ್ಡ ದೊಡ್ಡ ಕೋರೆ ಹಲ್ಲುಗಳಿದ್ದಂತಹ ಆನೆ, ಭಾಂತಿ ಭಾಂತಿ ಕಿ ವಸ್ತುओं से सजे हुए रथ, ಅನೇಕ ವಸ್ತುಗಳಿಂದ ಅಲಂಕಾರ ಮಾಡಿದಂತಹ ರಥ, और ಮನೋಹಾರಿ ನೃತ್ಯ ಕರ್ತೆ ಹುಯೆ ಪ್ಯಾದೆ थे, ಕುಣಿತಾ ಕುಣಿತಾ ಬರ್ತಾ ಇರುವಂಥ ಪೇದೆಗಳಿದ್ದರು. ಭಾಂತಿ ಭಾಂತಿ ಕೆ ಬಾಜೋं की ಧ್ವನಿ से सब दिशाएं गूंज रही थी, ಅನೇಕ ರೀತಿಯ ವಾದ್ಯಗಳ ಧ್ವನಿಯಿಂದ ಎಲ್ಲ ದಿಕ್ಕುಗಳು ಪ್ರತಿಧ್ವನಿ ಆಗ್ತಾ ಇತ್ತು. ಬಂದಿಜನ್ ಮಹಾರಾಜ್ಗೆ ಯಶ್ಕೋ ಗಾತೆ ಜಾ ರಹೆ ಥೆ, ಹೊಗಳ ಭಟ್ರು ಇರ್ತಾರಲ್ಲ ಅವರು ಶ್ರೇಣಿಕ್ ಮಹಾರಾಜನಿಗೆ ಜಯ ಆಗಲಿ, ಆ ಮಗಧರಾಜನಿಗೆ ಜಯವಾಗಲಿ ಅಂತೇಳಿ ಕೂತ್ಕೊಂಡು ಹೊರಟಿದ್ರು. ಸಾರಾಂಶ ಹಕ್ಕಿ ಸಮಯಕ್ಕ ದೃಶ್ಯ ಅಪೂರ್ವಿತ, ಆ ಸಮಯದಲ್ಲಿ ಶ್ರೇಣಿಕ ಮಹಾರಾಜ ಭಗವಂತರ ದರ್ಶನಕ್ಕೆ ಹೊರಟಂತಹ ಆ ದೃಶ್ಯ ಬಹಳ ಸುಂದರವಾಗಿತ್ತು. ಥೋಡೆ ಹಿ ಸಮಯ ಮೇ ಮಹಾರಾಜ್ ವೀರ ಪ್ರಭುಕ್ಕೆ ಪಾಸ್ ಪಹುಂಚೆ, ಸ್ವಲ್ಪವೇ ಸಮಯದಲ್ಲಿ ಅವನಲ್ಲಿಗೆ ಹೋದ. ವಹಾ ವೇ ಹಾತಿ ಪರ್ಸೆ ಉತ್ತರ ಪಡೆ, ಅಲ್ಲಿಂದ ಆನೆಯಿಂದ ಕೆಳಗಿಳಿಯು. ಏವಂ ಛತ್ರ ಚಾಮರಾದಿ ರಾಜನ ಚಿಹ್ನೆಗಳೇನೇನಿತ್ತು, ಛತ್ರ ಚಮರ ಎಲ್ಲ ಚಿಹ್ನೆಗಳನ್ನೆಲ್ಲ ಅಲ್ಲೇ ಬಿಟ್ಟು ಚೋಡ್ಕರ್ ಉನ್ಕಿ ಸಭಾಮಿ ಪಹುಂಚೆ. ಭಗವಂತರ ಹತ್ರ ಹೋಗ್ಬೇಕಾರೆ ನಮ್ಮ ದಿಮಾಕೆಲ್ಲ ತೊಗೊಂಡು ಹೋದರೆ ಭಕ್ತಿ ಆಗಲ್ಲ. ಅಂಥ ದೊಡ್ಡ ದೊಡ್ಡ ಮಹಾರಾಜರು ಬರೀ ಕಾಲಲ್ಲಿ ದರ್ಶನಕ್ಕೆ ಹೋಗ್ತಾಯಿದ್ರು. ನಾವು ಚಪ್ಪಲಿ ಹಾಕೊಂಡು ಬರ್ತೀವಿ. ಅವ್ರ ಜೀವನದಲ್ಲಿ ಯಾವತ್ತೂ ಎಲ್ಲೂ ಕಾಲನ್ನ ಚಪ್ಪಲಿ ಇಲ್ದಲೇ ಕೆಳಗಿಡಲ್ಲ. ಅಂಥವ್ರು ಭಗವಂತನ ದರ್ಶನಕ್ಕೆ ಬರೀ ಕಾಲಾಗಿ ಹೋಗ್ತಾರೆ. ನಮಗೆ ಬರೀ ಕಾಲಾಗಿ ನಡೆಯೋಕ್ಕೆ ಆಗಲ್ಲ. ಜಿನಂ ಮೃಗಾರಿ ಪೀಠಸ್ಥಂ ಛತ್ರತ್ರಯ ಮಹಾಚ್ಛದಂ ಚತುರಾಸ್ಯಂ ಮಹಾಶಂಸ್ಯಂ ನಿಶೇಷ್ಯಂ ದ್ವಿಜಗತ್ಪತಿಂ ನಥಾಮರ ನರಾಧೀಶ ಮೇಷಾನಂ ಶಂಸಿತಪೃತಂ ನತ್ವಾಭ್ಯರ್ಚ್ಯ ಸ್ತುತಿಂ ಕರ್ತುಂ ಪ್ರಾರೇಭೆ ಸ ಇಲಾಪತಿಃ. ಸ್ತುತ್ಯಂ ಸ್ತೋತಾರಮಾತ್ಮಾನಂ ಸ್ತುತಿಂ ಸ್ತುತಿಫಲಂ ಪುನಃ ನೃಪೋ ಜ್ಞಾತ್ವಾ ಸಮಾರೇಭೆ ಸ್ತುತಿಂ ವೀರಜಿನೇಶಿನಃ. ಈಗ ವಹಾ ಜಾಕರ್ ಅಲ್ಲಿಗೆ ಹೋಗಿ ಉನ್ಹೋನ್ನೆ ಅವನು 3 ಲೋಕಕ್ಕೆ ನಾಟ್ ವೀರಪ್ರಭುಕೋ 3 ಲೋಕದ ಒಡೆಯರಾದಂತಹ ವೀರಪ್ರಭುಗಳಿಗೆ ಏಕ ಮನೋಹರ್ ಸಿಂಹಾಸನ ಪರ್ ವಿರಾಜೆ ಹುಯ್ಯದ, ಮನೋಹರವಾದ ಸಿಂಹಾಸನ ಮೇಲೆ ಕೂತಿರೋದನ್ನು ದೂರದಿಂದಲೇ ನೋಡ್ದ. ಉನ್ಕೆ ಶಿರ್ ಪರ್ ಛತ್ರತ್ರಯ ಶೋಭಿತೆ, ಅವ್ರ ತಲೆ ಮೇಲೆ 3 ಛತ್ರತ್ರಯ शोभिस्ता इतु. वे और देवों से भिन्न वीतराग रूप में थे और वहाँ सभी सभ्यगण उनकी और उनके तपश्चरण आदि कर्तव्यों की पुनः पुनः प्रशंसा करते थे. ಅಲ್ಲಿ ಅವರು ಗತಿಯಲ್ಲಿರುವಂಥ ದೇವತೆಗಳು ಅಂದರೆ ಚತುರ್ವಿಧ ದೇವತೆಗಳ ಜೊತೆಗೆ ಅವರಿಗಿಂತ ಭಿನ್ನವಾಗಿದ್ದರು. ಯಾಕೆಂದರೆ ಅವರು ವೀತರಾಗಿಗಳಿದ್ದರು, ವೀತರಾಗೋಕ್ಮೇತೆ. ಅವ್ರು ವಹಾ ಸಭ್ಯಗಳು ಅಲ್ಲಿದ್ದಂಥ ಎಲ್ಲ ಸಜ್ಜನರು ಉನ್ಕೆ ತಪಸ್ಸನಿಗೆ ಅವರು ಮತ್ತು ಅವರ ತಪಸ್ಸಿನ ಗುಣಗಾನವನ್ನು ಅವರ ಕರ್ತವ್ಯಕ್ಕೆ ಪುನಃ ಪುನಃ ಮತ್ತೆ ಮತ್ತೆ ಪ್ರಶಂಸೆ ಮಾಡ್ತಾಯಿದ್ರು. एवं राजा महाराजा और देवतागण उन्हें नमस्कार कर उनके चरणों की धूलि को अपने मस्तक पर चढ़ाते थे. ರಾಜ ಮಹಾರಾಜ ದೇವತೆಗಳು ಎಲ್ಲರೂ ನಮಸ್ಕಾರ ಮಾಡಿ ಆ ಧೂಳನ್ನು ತಗೊಂಡು ಹಣೆಗೆ ಹಚ್ಕೋತಾ ಇದ್ರು. उनकी पूजा करना वंदना करते थे, और पूजे वंदने ಮಾಡಿದ್ರು. वीर प्रभु को देखकर महाराज ने उनकी वंदना की. महाराज ಶ್ರೇಣಿಕ ಮಹಾರಾಜನು ಕೂಡ ಅವರ ವಂದನೆಯನ್ನು ಮಾಡ್ದ. और भक्ति भाव से उन्हें नमस्कार किया, ಬಹಳ ಭಕ್ತಿ ಭಾವದಿಂದ ಅವರಿಗೆ ನಮಸ್ಕಾರ. इसके बाद स्तुत्य स्तुति योग्य स्तोता स्तुतिकर्ता स्तुति गुणगान और उनका फल, इन चारों बातों को जानकर
उन्होंने स्तुति करना प्रारंभ किया. ಸ್ತುತ್ಯ ಯಾರು? ಮಹಾವೀರ ಭಗವಂತರು. ಸ್ತೋತ ಸ್ತುತಿಕರ್ತ ಅಂದರೆ ತಾನು. ಸ್ತುತಿ ಅಂದರೆ ಗುಣಗಾನ, ಆ ಭಜನೆ. ಇವೆಲ್ಲದನ್ನು ತಿಳಿದು ಅದರ ಫಲವನ್ನು ತಿಳ್ಕೊಂಡು ಈ ನಾಲ್ಕನ್ನು ಅರ್ಥ ಮಾಡಿಕೊಂಡು ಬಹಳ ಭಕ್ತಿಯಿಂದ ಅವನು ಭಗವಂತರ ಸ್ತುತಿಯನ್ನು ಮಾಡಿದ. ಭಗವನ್ ದೇವ ದೇವೇಶ ವಿಭೋ ಭುವನ ಸತ್ಪತೆ ತ್ವಾಂ ಸ್ತೋತುಂ ಕಃ ಕ್ಷಮೋ ದಕ್ಷ ಶಕ್ತ ಚಕ್ರಸಂಹೋಪಿ ಚ ಚಿದ್ರೂಪಂ ಚಿತ್ತನಿರ್ಮುಕ್ತಂ ವಿಭುಂ ಚೇಂದ್ರಿಯವರ್ಜಿತಂ ನಿರ್ಮಲಂ ನಿರ್ಮಲಾಕಾರಂ ಗಂಧಘ್ನಂ ಗಂಧವರ್ಜಿತಂ ಅರೂಪಂ ರೂಪವೇತ್ತಾರಂ ನೀರಸಂ ರಸವಿಸ್ತುತಂ ರಸಜ್ಞಂ ಜ್ಞಾತ ಸರ್ವಸ್ವಂ ತ್ವಾಂ ಸ್ತುಮೀಮಿ ಜಗತ್ಪತಿಂ. ಏನು ಹೇಳ್ತೇನೆ, ಹೇಗೆ ಸ್ತುತಿ ಮಾಡ್ತಿದ್ದಾನೆ ನೀವು ಹೇಳ್ತೀರ. ಪಂಚ ನಮಸ್ಕಾರ ಮಂತ್ರ ಬೆಳಗ್ಗೆ ಅಲ್ಲ, ನೀವು ಬೆಳಗ್ಗೆ ಹೇಳ್ತಿರಲ್ಲ, ಏನು ಬರ್ತಿಲ್ಲಿ ನೀವು ಬೇರೆ ಥರನೇ ಹೇಳ್ತೀರಾ, ಅದನ್ನು ಕೇಳಿಸ್ಕೊಳ್ಳಿ. ನೆನೆದಿರಬೇಕು ಜೀವ ಹೇಳ್ತಿರಲ್ಲ, ಹಾಗೆ ಇವನು ಕೂಡ सभी पदार्थों को हमेशा ये हे तीन लोक के स्वामी, ಎಲೆ ಮೂರು ಲೋಕದ ಸ್ವಾಮಿಗಳೇ, ದೇವೋಂಕೆ ದೇವ್ ವೀರಪ್ರಭು, ದೇವತೆಗಳಿಗೂ ದೇವನಾದಂಥ ವೀರಪ್ರಭು, ಆಪ್ಗೆ ಗುಣ ಅಪಾರ ಹೇ, ನಿಮ್ಮ ಗುಣ ಅಪಾರ, ಅಷ್ಟು 1, 2, 100 ಅಂತ ಎಣಿಸೋದಕ್ಕೆ अतीव उनको गाने के लिए इंद्र जैसा भारी शक्ति वाला भी असमर्थ है. ಆದ್ದರಿಂದ ನಿಮ್ಮ ಗುಣ ಅಷ್ಟೊಂದು ಇದೆ, ಅದನ್ನು ಹೇಳೋದಕ್ಕೆ ಇಂದ್ರನಿಂದ ಸಾಧ್ಯ ಇಲ್ಲ, ಮಹಾಶಕ್ತಿಶಾಲಿಯಿಂದ. ತಬ್ ಮುಜ್ಜೈಸೆ ಮಂದ ಬುದ್ಧಿಯೋಂಕಿತೋ ತಾಕತ್ತಿ ಕ್ಯಾ ಹೈ, ನಾನು ಹೇಗೆ ನಿನ್ನನ್ನು ಗುಣಗಾನ ಮಾಡಲಿ, ನನ್ನಲ್ಲಿ ಅಂಥ ಶಕ್ತಿ ಇದೆ. ಜೋ ಆಕೆ ಗುಣಕ ಗಾನ ಕರ್ ಸಕೆ, ನನ್ನಿಂದ ಮಾಡುವಂಥ ಶಕ್ತಿ. ಆದರೂ ಪರಂತು ತೋಬಿ ಆಪಿ ಭಕ್ತಿ ಕೆ ವಶ್, ನಿಮ್ಮ ಭಕ್ತಿ ವಶನಾಗಿ ಮೈ ಆಕೆ ಗುಣೋಂಕ ಕುಚ್ ಗಾನ್ ಕರ್ತಾವು, ನಿಮ್ಮ ಗುಣಗಾನವನ್ನು ನಾನು ಸ್ವಲ್ಪ ಮಾಡ್ತೀನಿ. ದೇವಾದಿ ದೇವ ಭಗವಾನ್, ಹೇ ದೇವಾದಿ ಭಗವಂತ, ಆಪ ಚಿತ್ತ ರಹಿತ ಹೋಕರ್ ಬಿ ಚೈತನ್ಯ ಸ್ವರೂಪ ಹೇ, ನೀವು ಮನಸ್ಸನ್ನು ಗೆದ್ದೆ ಅವ್ರ ಹತ್ರ ಏನು ಉಳ್ಕೊಂಡಿದೆ, ಇದರಲ್ಲಿ ಕಾಯ ಅಷ್ಟೇ ಉಳ್ಕೊಂಡಿದೆ, ಮನಸ್ಸು ಕೆಲಸ ಮಾಡ್ತಿಲ್ಲ, ವಚನನೂ ಇಲ್ಲ. ಸರ್ವಾಂಗದಿಂದ ಓಂಕಾರ ಬರುತ್ತೆ, ವಚನ ಕೆಲಸ. ಹಾಂ, ಕಾಯಯೋಗ ಒಂದೇ ಇರುತ್ತೆ, ಶರೀರ ಒಂದೇ ಇರುತ್ತೆ, ಮಿಕ್ಕಿದ್ದೆಲ್ಲದೂ ಇದಾಗಿರುತ್ತೆ. ಸ್ವರೂಪ ಹೈ ಚಿತ್ತರಹಿತ, ಮನಸ್ಸಿನಿಂದ ರಹಿತರಾಗಿದ್ದಾರೆ, ಆದರೂ ಚೈತನ್ಯ ಸ್ವರೂಪ, ಆದರೂ ಕೂಡ ಚೈತನ್ಯ ಸ್ವರೂಪ ಇದ್ದಾರೆ. ಇಂದ್ರಿಯೋನ್ಸೆ ರಹಿತ, ಇಂದ್ರಿಯಗಳಿಂದ ರಹಿತರಾಗಿದ್ದೀರ. ಅವ್ರ ವಿಭು ಹೈ, ದೇವರಿದ್ದೀರ. ಕರ್ಮ ಮಲ ರಹಿತ, ನಿರ್ಮಲ ಹೈ, ಕರ್ಮ ಮಲ ರಹಿತರಾಗಿ ನಿರ್ಮಲರಾಗಿದ್ದೀರ. ರೂಪ ರಸ ಗಂಧ ಆದಿ ಸೆ ರಹಿತ ಹೋಕರ್ ಬಿ ಉನ್ಕೆ ಜಾನ್ನೆ ವಾಲೆ, ಅದು ಯಾವುದೂ ನಿಮ್ಮ ಹತ್ರ ಇಲ್ಲ, ರಸ ರೂಪ ರಸ ಗಂಧ ವರ್ಣ ಯಾವುದೂ ಇಲ್ಲ, ಆದರೂ ಅದೆಲ್ಲದನ್ನು ನೀವು ತಿಳಿಯವರಾಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಬಾಲ್ಯೇ ರತಿಪತಿ ಕ್ಷಿಪ್ತಃ ಕ್ಷಿಪ್ರಂ ಕ್ಷೇಮಂಕರೇಣ ಭೋಃ ತ್ವಯಾ ಲೋಕಿತಾ ಲೋಕೇನ ವಿಪುಲಾಚಲಪಾಲಿನ ಬಾಲಕ್ರೀಡಾ ವಿದೌ ದೇವಾ ನಾಘಿ ಭೂತಾ ಸುಪರ್ವಣಃ ತ್ವಂ ನಿರ್ಜಿತ್ಯ ಜಿತಾರಾತಿರ್ವೀರ್ಯ ತ್ವಂ ಸಮುಪಾಶ್ರಿತಃ. ಏನು ಹೇಳ್ತಿದ್ದಾರೆ? ಸಭಿ ಪದಾರ್ಥಕ್ಕೂ ಹಮೇಶಾ ಜಾನ್ನೆ ವಾಲೆ ಸರ್ವಜ್ಞ, ನೀವೆಂಥವರು ಎಲ್ಲ ಪದಾರ್ಥವನ್ನು ಒಂದೇ ಬಾರಿ ತಿಳಿಯುವಂತಹ ಸರ್ವಜ್ಞರಿದ್ದೀರಿ. ತೀನ್ ಲೋಕಕ್ಕೆ ಪತಿ, ಮೂರು ಲೋಕಗಳಿಗೆ ಪತಿ ಒಡೆಯರಾಗಿದ್ದೀರಿ. ಹೇ ವೀರಪ್ರಭು, ಎಲೆ ವೀರಪ್ರಭುಗಳೇ, ಮೈ ಆಪ್ಕಿ ವಂದನಾ ಕರ್, ನಾನು ನಿಮಗೆ ವಂದನೆಯನ್ನು ಮಾಡಿ ಆಪ್ಕೋ ನಮಸ್ಕಾರ ಕರ್ತಾವ, ನಮಸ್ಕಾರವನ್ನು ಮಾಡ್ತೀನಿ. ಈ ವಿಪುಲಾಚಲಕ್ಕೂ ಸುಶೋಭಿತ್ ಕರ್, ಈ ವಿಪುಲಾಚಲವನ್ನು ಸುಶೋಭಿತ ಮಾಡಿ ಆಪ್ನೆ ಯಹ ಲೋಕ ಅಲೋಕ ಪ್ರಕಾಶಿಕ, ಇಲ್ಲಿ ಎಲ್ಲ ಲೋಕಾಲೋಕವನ್ನು ಪ್ರಕಾಶಪಡಿಸಿದ್ದೀರಾ. ಅತಃ ಆಪ ಜೀವ ಮಾತ್ರಕ್ಕೂ ಪಾಪ್ಸೆ ಬಚಾನೆ ವಾಲೆ ಏಕ ರಕ್ಷಕೆ, ಅದರಿಂದ ನೀವು ಈ ಜೀವಿಗಳನ್ನು ಪಾಪದಿಂದ ದೂರ ಮಾಡುವಂತಹ ಏಕೈಕ ರಕ್ಷಕರಿದ್ದೀರಿ. ಹೇ ಪ್ರಭು, ಮೈ ಆಪ್ಕಿ ಕಹಾ ತಕ್ ತಾರೀಫ್ ಕರು, ನಿಮ್ಮನ್ನು ಎಷ್ಟು ಅಂತ ಹೊಗಳ್ಳಿ ನಾನು. आपने बालपन में ही तो काम जैसे वीर को वश में कर लिया, ಬಾಲ್ಯಾವಸ್ಥೆಯಲ್ಲೇ ನೀವು
ಕಾಮವನ್ನು ಗೆದ್ದು ಬಿಟ್ರಿ, मदवे विचारा ಮಾಡಲಿಲ್ಲ। और खेल कूद के वक्त सांपों का बेश बनाकर जो देवता गण आपके पास आए थे उन्हें तथा और शत्रुओं को जीतकर ಅಂತ ಎಲ್ಲ ಶತ್ರುಗಳನ್ನು ಮತ್ತು ಉಳಿದ ಶತ್ರುಗಳನ್ನು ನೀವು ಜಯಿಸಿದಿರಿ। आपने अपने वीर नाम को सार्थक कर दिखाया, ನೀವು ನಿಮ್ಮ ವೀರ ಅನ್ನುವಂಥ ಹೆಸರನ್ನ ಸಾರ್ಥಕ ಮಾಡಿ ತೋರಿಸಿದ್ರಿ। बालकीला समारूढ़ं नभस्ता वीक्ष्य योगिनः द्वापराकरनाशेन सन्मतिं त्वां च तुष्टुवुः। हे भगवान, एक दिन आप खेल रहे थे और उसी समय वहाँ आकाशगामी कोई ಯೋಗಿಜನ್ ಆ ನಿಕ್ಕಲಿ, ನೀವು ಆಟ ಆಡ್ತಾ ಇದ್ರಿ, ಆ ಸಮಯದಲ್ಲಿ ಯೋಗಿಗಳು ಆಕಾಶ ಮಾರ್ಗದ ಚಾರಣರುದ್ಧಿ ಮುನಿಗಳು ಬಂದರು। उन्होंने आपको खेलते हुए देखा और देखते ही उनका एक भारी संदेह दूर हो गया। ನಿಮ್ಮನ್ನು ಆಟ ಆಡ್ತಾ ಇರೋದನ್ನು ನೋಡ್ತಿದ್ದ ಹಾಗೆ ಅವ್ರ ಮನಸ್ಸಲ್ಲಿ ಒಂದು ಸಂದೇಹ ಆಯಿತು, ಅದು ದೂರ ಆಯಿತು। ಜೋ ಉನ್ಕೆ ಹೃದಯ ಮೇ ಕೀಲೆ ಕಿ ಬಾಂಕಿ ಚುಟ್ಟ, ಆ ಸಂದೇಹ ಅವರಿಗೆ ಮನಸ್ಸೊಳಗಡೆ ಮುಳ್ಳಿನ ಹಾಗೆ ಚುಚ್ಚುತ್ತಾಯಿತು। ಇಸಿ ಕಾರಣ ಉನ್ಹೋನೆ ಆಪ್ಕೋ ಸನ್ಮತಿ ಕಹ, ಆದ್ದರಿಂದ ಅವ್ರು ನಿಮ್ಗೆ ಏನಂತ ಕರೆದ್ರು? ಸನ್ಮತಿ, ಒಳ್ಳೆ ಬುದ್ಧಿ ಸನ್ಮತಿ ಅಂದರೆ ಸರಿಯಾದಂತಹ ಬುದ್ಧಿಯನ್ನು ಕೊಟ್ಟವರು। ಅವ್ರು ಆಪ್ಕಿ ಭಾರಿ ಭಕ್ತಿಗೆ ಪೂಜಾ ಪ್ರಶಂಸೆ, ನಿಮ್ಮನ್ನು ಬಹಳ ಭಕ್ತಿ ಮಾಡಿದರು ಮತ್ತು ನಿಮ್ಮ ಪ್ರಶಂಸೆಯನ್ನು ಮಾಡಿದರು। ಶಂಕರಸ್ಥಾಂ ಸಮಾವೀಕ್ಷ್ಯ ಯೋಗಸ್ಥಂ ಯೋಗಿನಾಂ ಜಗೌ ಕೃತೋಪಸರ್ಗೋ ನಿಶ್ಚಾಲ್ಯಂ ಮಹಾವೀರ ಇತಿ ಸ್ಫುಟಂ वर्धमान महाज्ञानो वर्धमानो भवान्मतः स्तुत्वेति तं नरेद भक्त्योपाविशान्नरस संसदी। इसी तरह मुनि अवस्था में ಇದೇ ರೀತಿಯಲ್ಲಿ ಮುನಿ ಅವಸ್ಥೆಯಲ್ಲಿ ಮುನಿಯಾಗಿರಬೇಕಾದ್ರೆ ನೀವು ಏಕ ದಿನ ಧ್ಯಾನಸ್ಥತೆ, ಒಂದು ದಿನ ನೀವು ಏನು ಮಾಡಿದ್ರಿ? ಧ್ಯಾನದಲ್ಲಿ ಮುಳುಗಿದ್ರಿ। ಉಸ್ ಸಮಯ, ಆ ಸಮಯದಲ್ಲಿ ಆಕೆ ऊपर ನಿಮ್ಮ ಮೇಲೆ ಶಂಕರ್ ಕಿ ದೃಷ್ಟಿ ಆಪಡಿ, ರುದ್ರನ ಕಣ್ಣು ಬಿತ್ತು। ಉಸನೆ ಕ್ರೋಧ ಮೇ ಆಪ್ಕೋ ಭಾರಿ ಉಪಸರ್ಗಕ್ಕೆ, ಅವನು ಕ್ರೋಧದಿಂದ ಬಂದು ನಿನ್ನ ಮೇಲೆ ಉಪಸರ್ಗವನ್ನು ಮಾಡ್ದ। ಪರ್ ವಹ ಆಪ್ಕೋ ರಂಚ ಮಾತ್ರ ಬಿ ನಾ ಚಲಾ ಸಕ, ಆದರೆ ಅವನು ಎಷ್ಟೇ ಏನೇ ಮಾಡಿರೋ ನಿಮ್ಮನ್ನು ಒಂದು ಕೂಡಲೇ ಅಷ್ಟು ಅಲ್ಲಾಡಿಸೋದಕ್ಕೆ ಅಲ್ಲ। ತಬ್ ಉಸ್ನೆ ಆಪ್ಕೋ ಮಹಾವೀರ್ ಕಹ, ಅವಾಗ ಅವರು ನಿಮ್ಮನ್ನು ಮಹಾವೀರ ಅಂತ ಕರೆದ। और आपकी खूब ಸ್ತುತಿಗೆ ಮತ್ತು ನಿಮ್ಮ ಸ್ತುತಿಯನ್ನು ಮಾಡಿದ। ಆಪ್ಕ ಜ್ಞಾನ ಚಂದ್ರಪೂರ್ಣ ವೃದ್ಧಿಂಗತೆ, ನಿಮ್ಮ ಜ್ಞಾನ ಚಂದ್ರ ಹೇಗೆ, ಹುಣ್ಣಿಮೆಯ ಚಂದ್ರ ಹೇಗೆ ದಿನ ದಿನ ಬೆಳೀತಾ ಹೋಗ್ತಾನೋ ಹಾಗೆ ನಿಮ್ಮ ಜ್ಞಾನ ಬೆಳೀತಾ ಇದೆ। इसलिए आप वर्धमान है, ಆದ್ದರಿಂದ ನೀವು ವರ್ಧಮಾನರಿ। इस भांति पूर्ण भक्ति भाव से भगवान का स्तवन कर श्रेणिक महाराज जाकर मनुष्यों के कोटे में बैठ, ಈ ರೀತಿ ಭಗವಂತನ ಸ್ತುತಿ ಮಾಡಿ ನಮಸ್ಕಾರ ಮಾಡಿ ಅವನು ಮನುಷ್ಯರ ಕೋಷ್ಟದಲ್ಲಿ ಹೋಗಿ ಕುಳಿತುಕೊಂಡ। ತಾವತಾ ಭಗವಾನ್ ವೀರೋ ವ್ಯಾಜಹಾರ ಪರಾಂಗಿರಂ ತಾಲ್ಯೋಷ್ಟಕಂಠಚಲನಾ ಮುಕ್ತಾಮಕ್ಷರವರ್ಜಿತಾಂ ರಾಜನ್ ಧರ್ಮೇ ಮತಿಂ ದಸ್ಥಾ ಧರ್ಮೋದ್ವೇದಾದಯಾಮಯಃ ಅನಗಾರ ಸಹಾಘಾರ ಭೇದೇನ ಭೇದಮಾಶ್ರಿತಃ। ರಾಜನ್ ಧರ್ಮೇ ಮತಿಂ ನೈಗ್ರಂಥ್ಯಂ ಋಷಿ ಸದ್ಗ್ರಂಥ್ಯಂ ನೈಗ್ರಂಥ್ಯಂ ಪರಮಂ ತಪಃ ನೈರ್ಗ್ರಂಥ್ಯಂ ಪರಮಂ ಧ್ಯಾನಂ ನೈರ್ಗ್ರಂಥ್ಯಂ ಧ್ಯೇಯಮೇವ ಚ ನೈರ್ಗ್ರಂಥ್ಯಂ ಪರಮಂ ಜ್ಞಾನಂ ನೈರ್ಗ್ರಂಥ್ಯಂ ಪರಮೋ ಗುಣಃ ನೈರ್ಗ್ರಂಥ್ಯಂ ಪ್ರಥಮಂ ಪ್ರೋಕ್ತಂ ಜ್ಞೇಯಂ ಸನ್ಮುನಿಗೋಚರಂ। ಪಶ್ಚಾತ್, ಈಗ ಹೋಗಿ ಅವನು ಕುಳಿತುಕೊಂಡ ನಂತರ ವೀರಪ್ರಭುವೇ ಕಂಠ ತಾಲು ಆದಿಕ್ಕೆ ಕ್ರಿಯಾಕ್ಕೆ ಬಿನಾಹಿ, ನಾಲಿಗೆ ಕಂಠ ಯಾವುದನ್ನು ಅಲುಗಾಡಿಸಲೇನೆ ನಿರಕ್ಷರಿ ಅಕ್ಷರರಹಿತವಾದ ದಿವ್ಯ ಧ್ವನಿಕೆ ದ್ವಾರ ತಮ್ಮ ದಿವ್ಯಧ್ವನಿಯಿಂದ ಧರ್ಮಕ ಉಪದೇಶ ಕರ್ನ ಆರಂಭಿಕೆ, ಧರ್ಮದ ಉಪದೇಶ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು। ವಿ कहने लगे कि राजन, ಎಲೆ ರಾಜನೇ, ಧರ್ಮ ಮೇ ಜೀ ಲಗಾವೋ, ಧರ್ಮದಲ್ಲಿ ನಿನ್ನ ಮನಸ್ಸನ್ನು ಇಡು। ಧರ್ಮ ದಯಾಕ್ಕೋ ಕಹತೆ ಹೇ, ದಯೆಗೆ ಧರ್ಮ ಅಂತ ಹೇಳ್ತಾರೆ।
ದಯವೇ ಧರ್ಮದ ಮೂಲ, ದಯವೇ ಧರ್ಮ ಇದೆ. ಇಸ್ ದಯಾ ಧರ್ಮಕ್ಕೆ ದೋ ಭೈ, ಈ ದಯಾ ಧರ್ಮದಲ್ಲಿ ಎರಡು ಭೇದ ಇದೆ. ಏಕ್ ಮುನಿ ಧರ್ಮ और दूसरा ಶ್ರಾವಕ. ಆ ದಯಾ ಧರ್ಮದಲ್ಲಿ ಎರಡು ಭೇದ, ಒಂದು ಮುನಿ ಧರ್ಮ, ಇನ್ನೊಂದು ಶ್ರಾವಕ ಧರ್ಮ. ಪಹಲೆ ಧರ್ಮ ಮೇ ತಿಲ್ ತುಷ್ ಮಾತ್ರ ಭಿ ಪರಿಗ್ರಹ ನಹಿ ಹೋತಾ. ಮೊದಲನೇ ಧರ್ಮ ಮುನಿ ಧರ್ಮ. ಮೊದಲನೇ ಧರ್ಮ ಯಾವುದು? ಮುನಿ. ಆ ಮುನಿ ಧರ್ಮದಲ್ಲಿ ತಿಲ್ ತುಷ್ ಅಂದರೆ ಎಳ್ಳು ಮತ್ತು ಉದ್ದು ಅಷ್ಟು ಸಣ್ಣ ಇದ್ದು ಕೂಡ ಪರಿಗ್ರಹ ಇಲ್ಲ. ಉಸ್ಮೇ ನಿರ್ಗ್ರಂಥತಾ ಹಿ ಪ್ರಧಾನ, ಅದರಲ್ಲಿ ನಿರ್ಗ್ರಂಥತೆಯೇ ಪ್ರಧಾನವಿದೆ. ನಿರ್ಗ್ರಂಥತಾ ಮಮತಾ ಭಾವ ಕಾ ಅಭಾವ್ ಹಿ ಮುನಿಯೋ ಕಾ ಸರ್ವಸೆ. ನಿರ್ಗ್ರಂಥತೆ ಮಮತಾ ಭಾವ, ನಾನು ನನ್ನದು ಅನ್ನುವಂತಹ ಭಾವದಿಂದ ರಹಿತವಾದಂತಹ ಮುನಿ ಅವಸ್ಥೆನೇ ನಿಜವಾದ ನಿರ್ಗ್ರಂಥತೆ ಇದೆ. ವಹಿ ದುರ್ಧರ ತಪೆ, ಅದೇ ದುರ್ಧರ ತಪ ಇದೆ. ಈ ಪಿಂಚಿ ನಂದು, ಈ ಕಮಂಡಲು ನಂದು, ಈ ಶಾಸ್ತ್ರ ನಂದು ಅಂತ ಹೇಳಬಾರ್ದಂತೆ. ಮಿಕ್ಕಿದ್ದು ದೂರ ಆಯಿತು. ಏನು ಹೇಳ್ತಾರೆ? ಸ್ವಲ್ಪನೂ ನಂದು ಅಂತ. ಈಗ ಕಾಡಲ್ಲಿ ಕೂತ್ಕೊಂಡಿರ್ತಾರಪ್ಪ, ಈಗ ಇಲ್ಲೇ ಕೂತಿರ್ಬೇಕಾದ್ರೆ ನಿಮ್ಮ ಚಪ್ಪಲಿ ಎತ್ಕೊಂಡು ಹೋಗ್ಬಿಡ್ತು ಮೊನ್ನೆ. ಹಾಂ, ಹಂಗೆ ಕಾಡಲ್ಲಿ ಕೂತಿರುವಾಗ ಕಮಂಡಲು ಪಿಂಚಿ ಇಟ್ಬಿಟ್ಟು ಕೂತಿರ್ತಾರೆ ಧ್ಯಾನಕ್ಕೆ. ಸ್ವಲ್ಪ ಶಬ್ದ ಆಯಿತು, ಅವ್ರ ಧ್ಯಾನ ಆ ಕಡೆ ಹೊಟ್ಟೋದ್ರೆ ಹೋಗಬಾರ್ದು. ಅಷ್ಟು ಯಾವಾಗ ನಂದು ಎಲ್ಲಿ ಏನಾಗುತ್ತೋ ಅಂತ ಭಯ ಇರುತ್ತೆ, ಆವಾಗ ಧ್ಯಾನ ಹೋಗುತ್ತೆ. ಯಾವಾಗ ಯಾವುದು ಭಯನೇ ಇಲ್ವೋ, ನಂದೇನೂ ಇಲ್ಲ ಅಂತ ಅಂದ್ಕೊಂಡಾಗ ಯಾವ ಭಯ ಇರುತ್ತೆ? ಇರೋದಿಲ್ಲ. ಅನ್ನದು ಮಾಡಿರು ಅದೇ ಪ್ರಧಾನ ಇದೆ. ಅದು ನಿರ್ಮಮತ್ವ ಭಾವನೆ ಪ್ರಧಾನ ಇದೆ. ವಹಿ ದುರ್ಧರ ತಪೆ, ಅದೇ ದುರ್ಧರ ತಪ ಇದೆ, ಘೋರ ತಪಸ್ಸಿದೆ. ವಹಿ ಉತ್ತಮ, ಅದೇ ನಿಜವಾದ ಧ್ಯಾನ ಇದೆ. ನಿರ್ಮಲ ಜ್ಞಾನ ಅವ್ರ ಉತ್ತಮ ಗುಣ ಬಿ ವಹಿ ಹೇ. ನಿರ್ಮಲವಾದ ಜ್ಞಾನ ಮತ್ತು ಉತ್ತಮ ಗುಣ ಎಲ್ಲವೂ ಕೂಡ ನೈರ್ಗ್ರಂಥ್ಯವೇ ಇದೆ. ಉಸ್ಕೆ ಬಿನಾ ಮುನಿ ಹಿ ನಹಿ ಕಹಲಾ ಸಕ್ತಾ. ಆ ನೈರ್ಗ್ರಂಥ್ಯ ಧರ್ಮ ಇಲ್ಲದಲೇ, ನಿರ್ಗ್ರಂಥ ರೂಪ ಇಲ್ಲದಲೇ ಇದ್ದರೆ ಎಲ್ಲಿಂದ? ಹೊರಗಡೆ ಅಷ್ಟೇ ಅಲ್ಲ, ಒಳಗಿಂದಲೂ ನಿರ್ಗ್ರಂಥ. ಗ್ರಂಥ ಅಂದರೆ ಪರಿಗ್ರಹ, ಗ್ರಂಥ ಅಂದ್ರೇನೋ ಪರಿಗ್ರಹ, ನಿರ್ಗ್ರಂಥ ಅಂದರೆ ಪರಿಗ್ರಹ ರಹಿತ. ಅದರಲ್ಲಿ ಎರಡು ಭೇದ ಇದೆ, ಬಹಿರಂಗ ಪರಿಗ್ರಹ, ಅಂತರಂಗ. ಬಹಿರಂಗ ಪರಿಗ್ರಹದಲ್ಲಿ ನಿಮಗೆಲ್ಲ ಗೊತ್ತಿದೆ. ಕ್ಷೇತ್ರ, ವಾಸ್ತು, ಹಿರಣ್ಯ, ಸುವರ್ಣ, ಧನ, ಧಾನ್ಯ, ದಾಸಿ, ದಾಸ, ಕುಪ್ಯ, ಭಾಂಡ, 10 ಪ್ರಕಾರ ಇದೆ. ಇದು ಎಲ್ಲವುದೂ ಇದ್ದಿರಬೇಕು. ಅಷ್ಟೇ ಅಲ್ಲ, ಒಳಗಡೆ ಅಂತರಂಗದ 14 ಪರಿಗ್ರಹಗಳು. ಮಿಥ್ಯಾತ್ವ, ಕ್ರೋಧ, ಮಾನ, ಮಾಯ, ಲೋಭ, ಹಾಸ್ಯ, ರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುರುಷವೇದ, ನಪುಂಸಕ ವೇದ. ಇವು 14 ಅಂತರಂಗ ಪರಿಗ್ರಹಗಳಿದೆ. ಈ ಎಲ್ಲ ಪರಿಗ್ರಹ ನಿರ್ಗ್ರಂಥ ಅಂತಂದರೆ ಈ 24 ಪರಿಗ್ರಹಗಳಿಂದ ಯಾರು ರಹಿತರಿದ್ದಾರೆ ಅವರನ್ನು ನಿರ್ಗ್ರಂಥ. ಗ್ರಂಥ ಅಂದರೆ ಪರಿಗ್ರಹ, ನಿರ್ಗ್ರಂಥ ಅಂದರೆ ಪರಿಗ್ರಹ ರಹಿತ ಅಂತ ಹೇಳ್ತಾರೆ. ಉಸ್ಕೆ ಬಿನಾ ಮುನಿ ನಹಿ, ಅದಿಲ್ದಲೇ ಇದ್ದರೆ ಮುನಿ ಅಲ್ಲ ಅಂತ ಹೇಳ್ಕೊಳ್ಳಲ್ಲ, ಮುನಿ ಅಂತ ಹೇಳಿಸ್ಕೊಳ್ಳ. ಅವ್ರು ಇಸಿಲಿಯೇ ಮುನಿ ಧರ್ಮ ಉಸೆ ಪಹಲಾ ಸ್ಥಾನ ಮಿಲಾ ಹೈ. ಅದಕ್ಕೆ ಮುನಿ ಧರ್ಮದಲ್ಲಿ ಮೊದಲ ಸ್ಥಾನ ಇದೆ. ಪರ್ ಇಸ್ಕಾ ಧಾರಣ ಕರ್ನಾ ಬಹುತ್ ಕಠಿಣ ಹೈ. ಆದರೆ ಇದನ್ನು ಧಾರಣೆ ಮಾಡೋದು ಬಹಳ ಕಠಿಣವಿದೆ. ಶ್ರದ್ಧಾ ಶ್ರೇಯ ಶ್ರುತಂ ಶೀಲ ತಪೋ ದಾನ ಸುಭಾವನೈ ನಾಕಂ ಸಾಕಂ ಸುಖೈರ್ಧತ್ತೆ ಚತುರ್ಧಾ ಸುದೃಢಂ ಧ್ರುವಂ. ಶೀಲಂಚ ಸತ್ಸ್ವಭಾವೋತ್ರ ಶೀಲಂಚ ವ್ರತರಕ್ಷಣಾಂ ಬ್ರಹ್ಮಚರ್ಯಾತ್ಮಕಂ ಶೀಲಂ ಸದ್ಗುಣಪಾಲನಂ. ತಪಸ್ ನಮೇ ಮಾತ್ರ ದೇಹಸ್ಯೇಂದ್ರಿಯಪದರ್ಪಿಣಃ ಇಂದ್ರಿಯಾರ್ಥನಿವೃತ್ತೇಸ್ತೋಢಾ ಬಾಹ್ಯಂ ತಥಾಂತರಂ. ದಾನಂ ದತ್ತಿಸ್ತ್ರಿಧಾ ಪಾತ್ರೆ ಸ್ವಸ್ಯ ಶುದ್ಧ್ಯಾ ಚತುರ್ವಿಧಂ ಭೋಗಭೂಮಿ ಫಲಾಧಾರಂ ತದಾಹಾರಾದಿಭೇದಕಂ. ಈಗ ಇಷ್ಟೊತ್ತು ಮುನಿ ಧರ್ಮವನ್ನು ಹೇಳಿ, ಈಗ ಶ್ರಾವಕ ಧರ್ಮವನ್ನು ಹೇಳ್ತೀನಿ. ಶ್ರಾವಕ ಧರ್ಮಕ್ಕೂ ಸುನಿಯೇ, ಇನ್ನು ಶ್ರಾವಕ ಧರ್ಮ ಕೇಳಿ. ಇಸ್ಕಿ ಶೀಲ್ ತಪ್ ದಾನ್ ಅವ್ರ ಭಾವನಾ ಈ 4 ಭೇದೆ. ಈ ಶ್ರಾವಕ ಧರ್ಮದಲ್ಲಿ ಶೀಲ, ತಪ, ದಾನ ಮತ್ತು ಭಾವನಾ ಅಂತ ಹೇಳಿ 4 ಭೇದ ಇದೆ. ಇಸ್ಕಿ ಪಾಲನೆ ಸೇ ಸ್ವರ್ಗ ಸುಖವಿರುತ್ತೆ. ಇವುಗಳನ್ನ ಪಾಲನೆ ಮಾಡಿದ್ರೆ ಏನು ಸಿಗುತ್ತೆ? ಸ್ವರ್ಗ ಸುಖ ಸಿಗುತ್ತೆ. ಶೀಲ ಬ್ರಹ್ಮಚರ್ಯಕ್ಕೂ ಅಷ್ಟೇ. ಶೀಲ ಅಂತ ಯಾತಕ್ಕೆ ಹೇಳ್ತಾರೆ? ಬ್ರಹ್ಮಚರ್ಯಕ್ಕೆ ಶೀಲ ಅಂತಾರೆ. ಆತ್ಮ ಕಾ ಸಚ್ಚಾ ಸ್ವಭಾವ. ಇದು ಯಾರ ಸ್ವಭಾವ ಇದೆ? ಆತ್ಮನ ನಿಜವಾದ ಸ್ವಭಾವ ಇದೆ. ಬ್ರಹ್ಮಚರ್ಯ ಎಲ್ಲೂ ತಗೊಳ್ಬೇಕಾಗಿಲ್ಲ, ಆತ್ಮನನ್ನು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಚರ್ಯ ಬರುತ್ತೆ. ಯಾಕಂದರೆ ಆತ್ಮನ ಸ್ವಭಾವ ಯಾರ್ದು ಅರ್ಥ ಆಗಿದೆ
ಅವರು ಬೇರೆ ಇನ್ನೊಂದು ಆತ್ಮನ ಜೊತೆ ಸಂಬಂಧ ಮಾಡೋದಕ್ಕೆ ಹೋಗೋದಿಲ್ಲ. शील स्वभावವನ್ನು ರಕ್ಷಣೆ ಮಾಡ್ಕೋತಾರೆ. इसके द्वारा और ಮತ್ತು ಉಂಕಿ ರಕ್ಷಾ ಹೋಗಿ. ಇದ್ರ ಜೊತೆಯಲ್ಲಿ ಬ್ರಹ್ಮಚರ್ಯ ಯಾರ ಹತ್ರ ಶೀಲ ಗುಣ ಇದೆ ಅದ್ರ ಜೊತೆಯಲ್ಲಿ ಮಿಕ್ಕಿದ್ದು 4 ಇದೆಯಲ್ಲ, ಅಹಿಂಸಾ, ಸತ್ಯ ಮಹಾವ್ರತ, ಶೌರ್ಯ ಮಹಾವ್ರತ, ಪರಿಗ್ರಹ, ಇವೆಲ್ಲವೂ ಪಾಲನೆ ಆಗಿಬಿಡುತ್ತೆ. ಯಾರಿಗೆ? ಶೀಲವ್ರತ ಇರೋವರಿಗೆ. ಬಹುತ್ ಕ್ಯಾ ಕಹಾ ಜಾವೆ, ಬಹಳ ಏನು ಹೇಳೋದು. ಇಸ್ಕಿ ಹೋತಿ ಹೋನೆ ಪರ್ ಅವ್ರ ಗುಣ ಬಿನಾ ಪರಿಶ್ರಮ ಹಿ ಪ್ರಾಪ್ತ. ಯಾರ ಬ್ರಹ್ಮಚರ್ಯ ಶುದ್ಧವಾಗಿದೆ ಅವ್ರಿಗೆ ಕೇಳಿದಲೇ ಎಲ್ಲ ಗುಣಗಳು ಬರುತ್ತೆ. ಇಸ್ ಕಾರಣ ಇಸೆ ಅವಶ್ಯ ಪಾಲನೆ, ಅದರಿಂದ ಇದನ್ನು ಅವಶ್ಯವಾಗಿ ಪಾಲನೆ. ಎಲ್ಲ ತಪಗಳಲ್ಲಿ ಬ್ರಹ್ಮಚರ್ಯ ತಪ ಬಹಳ ಶ್ರೇಷ್ಠವಾದದ್ದಿದೆ. तप इंद्रिया को इनके विषयों से हटाकर वश में करने को या यूँ कि शरीर को वश में कर लेने को तप कहते हैं. ಇಚ್ಛಾ ನಿರೋಧ ತಪಃ ಅಂತ ಹೇಳಿದ್ದಾರೆ. ನಮ್ಮ ಇಚ್ಛೆಗಳನ್ನು ತಡೆಯೋದೆ ಅಂದರೆ ಇಂದ್ರಿಯ ವಿಷಯಗಳನ್ನು ತಡೆಯೋದೇ ತಪಸ್ಸಿದೆ, ಅಥವಾ ಶರೀರವನ್ನು ನಮ್ಮ ವಶದಲ್ಲಿ ಇಟ್ಕೊಳ್ಳೋದೇ ತಪಸ್ಸಿದೆ. ವಹ ಬಾಹ್ಯ ಅವರ ಅಭ್ಯಂತರ ಭೇದಸೆ ಚರ್ಚಾ ಪ್ರಕಾರ ಕ ಹೈ. ಆ ತಪಸ್ಸು ಅಂತರಂಗದಿಂದ 6 ಮತ್ತು ಬಾಹ್ಯದಿಂದ 6 ಇದೆ. ದಾನ ಮನವಚನ ಕಾಯಕಿ ಶುದ್ಧಿಪೂರ್ವ ದಾನ. 3ನೇದು ಮನವಚನಕಾಯ ಶುದ್ಧಿಯಿಂದ ಉತ್ತಮ ಮಧ್ಯಮ ಜಗನ್ಯ ಪಾತ್ರಕ್ಕೆ ಅರ್ಥ ಧನ ಖರ್ಚು ಕರ್ನೆಕೋ ದಾನ್ ಕತೆ. ಉತ್ತಮ ಮಧ್ಯಮ ಮತ್ತು ಜಗನ್ಯ ಪಾತ್ರಗಳಿಗಾಗಿ ಅವರ ಒಳ್ಳೆಯದಕ್ಕಾಗಿ ತಮ್ಮ ಅರ್ಥ ಅಂದರೆ ಹಣವನ್ನು ಖರ್ಚು ಮಾಡಿ, ನಿನ್ನಲ್ಲಿರುವಂತಹ ಹಣವನ್ನು, ನಿನ್ನಲ್ಲಿರುವಂಥ ವಸ್ತುವನ್ನು ಈ 3 ಉತ್ತಮ ಮಧ್ಯಮ ಜಗನ್ಯ ಪಾತ್ರರಿಗೋಸ್ಕರ, ಅವರ ಸುಖಕ್ಕೋಸ್ಕರ ನೀನು ತ್ಯಾಗ ಏನು ಮಾಡ್ತೀಯಾ, ಅವ್ರಿಗಾಗಿ ಖರ್ಚು ಮಾಡ್ತೀಯಾ, ಅದು ದಾನ ಅಂತ ಹೇಳಿ. ಇಸ್ಕೆ ಆಹಾರ ಔಷಧ ಶಾಸ್ತ್ರ ಅಭಯಕ್ಕೆ ಚಾರು. ದಾನದಲ್ಲಿ 4 ಭೇದ ಇದೆ. ಯಾವ್ಯಾವುದು? ಆಹಾರ ದಾನ, ಔಷಧ ದಾನ, ಶಾಸ್ತ್ರ ದಾನ ಮತ್ತು ಅಭಯ ದಾನ. ಇಸ್ಕಾ ಫಲ ಭೋಗಭೂಮಿ ಹೇ. ಈ ಆಹಾರ ದಾನ ಮಾಡೋದು, ಈ 4 ಪ್ರಕಾರ ದಾನ ಮಾಡೋದ್ರಿಂದ ಏನು ಸಿಗುತ್ತೆ? ಭೋಗಭೂಮಿ ಸಿಗುತ್ತೆ. पर इतना विशेष है कि जैसे उत्तम आदि पात्रों के लिए दान दिया जाएगा वैसा ही उत्तम आदि भोग भूमि रूप फल भी मिलेगा. ಎಷ್ಟು ಉತ್ತಮ ಪಾತ್ರರಿಗೆ ನೀನು ಆಹಾರ ಕೊಡ್ತೀಯಾ, ತ್ಯಾಗಾವೃತ್ತಿ ನಮ್ಮಂಥವ್ರಿಗೆ ಕೊಟ್ರಿ ಜಗನ್ಯ ಭೋಗಭೂಮಿ ಸಿಗುತ್ತೆ. ಮಾತಾಜಿ ಐಲಕೃಷ್ಣಕರು ಅವ್ರಗಳಿಗೆಲ್ಲ ಕೊಟ್ರಿ ಮಧ್ಯಮ ಭೋಗಭೂಮಿ ಸಿಗುತ್ತೆ. ಮುನಿಗಳಿಗೆ ಆಹಾರ ಕೊಟ್ರಿ ಉತ್ತಮ ಭೋಗಭೂಮಿಯಲ್ಲಿ ಜಾಗ ಸಿಗುತ್ತೆ. ಭಾವನಂ ಜಿನ ಧರ್ಮಸ್ಯ ಚಿದ್ರೂಪಸ್ಯ ನಿಜಾತ್ಮನಃ ಸೌಹೃದ ಶುದ್ಧತಾ ಸಾರ್ಥಂ ಭಾವನಾ ಸಾ ವಿಧೀಯತೆ ಇತಿ ಧರ್ಮಸ್ಯ ಸರ್ವಸ್ವಂ ಶ್ರುತ್ವಾ ಭೂಪೋಜಿನೋದಿತಂ ದ್ರಂಘಂ ಜಿಗ್ಗ ಮೇಷಡ್ರಾರ್ಕ ಸ ನನ್ಹಾಮಾಜಿನಪುಂಗವಂ ಪುರಂ ದೃಪೋ ಜಗಾಮಾಶು ಸೇವಿತೋ ನರನಾಯಕೈಃ ಸುರೇಶೈಃ ಸೇವಿತಃ ಸ್ವಾಮಿ ವೀರಶ್ಚ ಪರನಿವೃತಂ ರೇಮೇ ಭೂಪಸುಚೇಲಿನ್ಯಾ ಚಲಚ್ಚಾರುಸುಚೇತಸಾಂ ಜಿನಶ್ಚೇತನಯಾ ಚಿತ್ತೆ ಚಿಂತ್ಯಮಾನಸ್ವಭಾವಯಾಂ ದಧೌ ಧಾನ್ಹಂ ಸ ನಿಶ್ವೇಭ್ಯಃ ಸಾತಸಿದ್ಧ್ಯರ್ಥಮಂಜಸಾ ವೀರೋಪಿ ಧ್ವನಿನಾ ದ್ರೌಢ್ಯಂ ಋಷಂ ಸತ್ಸಾರ್ಥಸಿದ್ಧಯೇ ವರ್ಧಮಾನೋತ ಸಂದೇಶೇ ಕೌಶಲೆ ಕುರುಜಾಂಗಲೆ ಅಂಗೇ ವಂಗೇ ಕಲಿಂಗೇ ಚ ಕಾಶ್ಮೀರೆ ಕೊಂಕಣೆ ತಥಾ ಮಹಾರಾಷ್ಟ್ರೇ ಚ ಸೌರಾಷ್ಟ್ರೇ ವೇದಪಾಠೆ ಸುಭೋಟಕೆ ಮಾಲವೇ ಮಾಲವೇ ದೇಶೇ ಕರ್ನಾಟೆ ಕರ್ಣಕೋಶಲೆ ಪರ್ಹಾಭೀರೆ ಸುಗಂಭೀರೆ ವಿರಾಟೆ ವಿಜಹಾರ ಚ ಬೋಧಯನ್ ಬುಧಸಂದ್ರಾಶಿಂ ಜಿನ ಸದ್ಧರ್ಮದೇಶನೈಃ. ಅವರೆಲ್ಲ ವಿಹಾರ ಎಲ್ಲೆಲ್ಲಿ ಮಾಡಿರು ಅಂತ ಹೇಳ್ತಾ ಇದ್ದಾರೆ. ಭಾವನಾ ಜಿನ ಧರ್ಮಕ್ಕೆ मनन और चैतन्य स्वरूप आत्मा की या योग की हृदय की शुद्धि का नाम भावना. ಕೊನೆಯದು 4ನೇದೇನು ಹೇಳಿರು? ಶ್ರಾವಕನ ಇದರಲ್ಲಿ ಶೀಲ ಮೊದಲನೇದು, ತಪ 2ನೇದು, ದಾನ 3ನೇದು, ಭಾವನಾ 4ನೇದು. ಭಾವನಾ ಅಂದ್ರೇನು? जिन धर्म की मनन और चैतन्य स्वरूप आत्मा की
ಜಿನಧರ್ಮನ ತಿಳ್ಕೊಳ್ಳೋದು ಮತ್ತು ಚೈತನ್ಯ ಸ್ವರೂಪ ಆತ್ಮನನ್ನು ತಿಳ್ಕೊಳ್ಳೋದು. ಹೃದಯಕ್ಕೆ ಶುದ್ಧಿ ಕಾ ನಾಮ್, ಮತ್ತು ಹೃದಯದ ಶುದ್ಧಿಯ ಹೆಸರೇನಿದೆ ಇದನ್ನು ಭಾವನಾ ಅಂತ ಹೇಳಿದೆ. ಭಾವನಾಸೆ ಆತ್ಮ ಬಲ ಬರ್ತಾ, ಭಾವನೆಯಿಂದ ಎಷ್ಟು ನಮ್ಮ ಭಾವನೆ ಶುದ್ಧ ಆಗ್ತಾ ಹೋಗುತ್ತೆ ಅಷ್ಟು ಆತ್ಮಬಲ ಹೆಚ್ಚುತ್ತಾ ಹೋಗುತ್ತೆ. ಇಸ್ ಭಾಂತಿ ಪ್ರಭುನೇ ಧರ್ಮ ಕಾ ಉಪದೇಶ ಕಿಯಾ, ಈ ರೀತಿ ಪ್ರಭುಗಳು ವೀರ ಪ್ರಭುಗಳು ಧರ್ಮದ ಉಪದೇಶಗಳು. ಜಿಸ್ಕು ಸುನ್ಕರ್ ಭವ್ಯಜಿ ಬಹುತ್ ಸುಖಿ ಹುए, ಇದನ್ನು ಕೇಳಿ ಎಲ್ಲ ಭವ್ಯಜಿಗಳಿಗೆ ಬಹಳ ಸಂತೋಷ ಆಯಿತು. इसकी वजह महाराज को नगर जाने की इच्छा हुई और वे प्रभु को प्रणाम कर वापस चले गए. ಅವನು ಇದನ್ನು ಮಾಡಿ ಮತ್ತೆ ವಾಪಸ್ಸು ಮನೆಗೆ ಹೊರಟು ಹೋದ. बाद में नरेंद्रों और देवताओं द्वारा सेवित वीर प्रभु ने भी और देशों में धर्म को उपदेश करने के लिए वहाँ से विहार कर गया. ಮತ್ತು ಅಲ್ಲಿಂದ ಏನು ಮಾಡ್ದ, ಆ ಮಹಾವೀರ ಪ್ರಭುಗಳು ಕೂಡ ತಮ್ಮ ಸಂವತ್ಸರಣ ಜೊತೆಯಲ್ಲಿ ಬೇರೆ ಬೇರೆ ದೇಶಗಳಿಗೆ ಎಲ್ಲೆಲ್ಲಿ ಭವ್ಯ ಜೀವಿಗಳಿದೆಯೋ ಅಲ್ಲೆಲ್ಲ ವಿಹಾರ ಮಾಡ್ತಾ ಹೋದರು. कुछ काल बाद महाराज अपने नगर को जा पहुँचे सर और वहाँ वे चेलनी के साथ आमोद प्रमोद के साथ बिताने लगे. ಸ್ವಲ್ಪ ಸಮಯದ ನಂತರ ಅವನು ತನ್ನ ರಾಜ್ಯಕ್ಕೆ ಹೋದ, ಚೇಲ್ನಿ ಜೊತೆಯಲ್ಲಿ ಸಂತೋಷದಿಂದ ಜೀವನವನ್ನು ಕಳೀತಾ ಇದ್ದ. चेलनी रानी बड़े उदार दिल की थी, ಬಹಳ ಉದಾರ ಮನಸ್ಸಿನವಳಾಗಿದ್ದಳು ಚೆನ್ನ. वह चंचल स्वभाव वाली और स्वभाव से ही हमेशा वीर प्रभु का ध्यान किया करती थी. ಚಂಚಲ ಸ್ವಭಾವದವಳಾಗಿದ್ದು ಆದ್ರೂ ಅವಳು ವೀರ ಪ್ರಭುವಿನ ಪರಮ ಭಕ್ತಳಾಯಿತು. ಇದರ दीन दुखी जीवों को सुखी बनाने के लिए महाराजा हमेशा दान देते थे और उधर संसार ताप से संतप्त जीवों को शांति पहुंचाने के लिए वीर प्रभु अपनी दिव्य वाणी के द्वारा धर्म का उपदेश करते थे. ಈ ಕಡೆ ಶ್ರೇಣಿಕ್ ಮಹಾರಾಜ ತನ್ನ ದೇಶದಲ್ಲಿ ತನ್ನ ದೀನ ದುಃಖಿಗಳು ಸುಖವಾಗಿರಲಿ ಅಂತ ಸದಾ ದಾನ ಮಾಡ್ತಾ ಇದ್ದ, ಧರ್ಮ ಮಾಡ್ತಾ ಇದ್ದ, ದಾನ ಧರ್ಮ ಮಾಡ್ತಿದ್ದ. ಈ ಕಡೆ ವೀರಪ್ರಭುಗಳು ಕೂಡ ಭವ್ಯ ಜೀವಿಗಳು ಸುಖವಾಗಿರಲಿ ಅಂತ ಧರ್ಮೋಪದೇಶವನ್ನು ಮಾಡ್ತಾ ಇದ್ದರು. ಧೀರೆ ಧೀರೆ वीर प्रभु ने बहुत से आर्य देशों में विहार किया, ಬಹಳ ಆರ್ಯ ದೇಶಗಳಲ್ಲಿ ಸುತ್ತಿರು. और सब जगह धर्म को उपदेश कर संसार ताप से संतप्त जीवों का ताप बुझाए उन्हें शांति दी. ಆ ಎಲ್ಲ ದೇಶಗಳಿದ್ದಂತಹ ಭವ್ಯ ಜೀವಿಗಳ ತಾಪವನ್ನು ಕಷ್ಟವನ್ನು ದೂರ ಮಾಡಿ ಅವರಿಗೆ ಶಾಂತಿಯನ್ನು ನೀಡು. ವೀರ ಭಗವಾನ್ ಜಿನ್ ಜಿನ್ ಆರ್ಯ ದೇಶೋ ಮೇ ವಿಹಾರ ಕಿಯಾ ತಾ ವೇಗೆ, ಅವ್ರು ಎಲ್ಲೆಲ್ಲಿ ಹೋಗಿದ್ರು, ಯಾವ್ಯಾವ ದೇಶಕ್ಕೆ ಹೋದ್ರು, ಅದು ಕೌಶಲ, ಕುರುಜಾಂಗಲ, ಅಂಗ, ವಂಗ, ಕಲಿಂಗ, ಕಾಶ್ಮೀರ, ಕೊಂಕಣ, ಮಹಾರಾಷ್ಟ್ರ, ಸೌರಾಷ್ಟ್ರ, ಬೇದಪಾಟ, ಸುಬೋಟಕ, ಮಾಲವ, ಕರ್ನಾಟಕ ಅಂದರೆ ಕರ್ನಾಟಕ ದೇಶ, ಕೌಶಲ, ಪರಾಭೀರ, ಸುಗಂಭೀರ ಮತ್ತು ವಿರಾಟ ಅನ್ನುವಂಥ ಎಲ್ಲ ದೇಶಗಳಲ್ಲಿ ಅವರು ವಿಹಾರ ಮಾಡಿದ್ರು. ಕರ್ನಾಟಕದಲ್ಲಿ ಎಲ್ಲಿ ಬಂದಿತ್ತು ಸಂವತ್ಸರಣ ಭಗವಂತರದ್ದು? ಕನಕಗಿರಿ ಇದೆಯಲ್ಲ ಮೈಸೂರು ಹತ್ರ, ಆ ಕನಕಗಿರಿ ಮೇಲೆ ಬಂದಿತ್ತು. ಆವಾಗ ಅಲ್ಲಿಂದ ಜೀವಂದರ್ ಸ್ವಾಮಿ ಅವ್ರ ಜೊತೆ ಹೋಗಿದ್ದು. ಆವಾಗ ಅದನ್ನು ಹೇಮಾಬ ನಗರ ಅಂತ ಕರೀತಿದ್ದು. ಮೈಸೂರು ಪ್ರಾಂತ ಇದೆಯಲ್ಲ ಅದನ್ನು ಹೇಮಾಬ ನಗರ ಅಂತ ಕರೀತಿದ್ದು. ಅಲ್ಲಿ ಜೀವಂದರ ಸ್ವಾಮಿ ರಾಜನಾಗಿದ್ದ. ಆ ಮರು ಸಂವತ್ಸರಣ ಬಂದಾಗ ಜೀವಂದರ ಸ್ವಾಮಿ ಕೊನೆ ಕಾಮದೇವ ಅವರು ಅವ್ರ ಜೊತೆ ವಿಹಾರ ಮಾಡಿ ಅವರು ದೀಕ್ಷೆ ತಗೊಂಡು ಹೋದರು. ಅದು ಮಹಾರಾಷ್ಟ್ರಕ್ಕೆ ಬರುತ್ತೆ. ಹಾಂ, ಅಲ್ಲಿ. ಆದರೆ ಕರ್ನಾಟಕದಲ್ಲಿ ಮೈಸೂರು ಹತ್ತಿರ ಕನಕಗಿರಿ ಏನಿದೆ ಅಲ್ಲಿಗೆ ಅವರು ಮಹಾವೀರ ಅವರ ಸಂವತ್ಸರಣ ಬಂತು. ಕೊನೆಯ ಕಾಮದೇವ ಅಲ್ಲಿದ್ದರು. ಅವ್ರಿಗೆ ದರ್ಶನ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋದರು. ಪುನಃ ಸ ಮಗಧೆ ದೇಶೆ ಪ್ರತಿಬೋಧನ ಪಂಡಿತ ವೈಭಾರಂ ಮೋಷಯಾಮಾಸ ಬಾಸ್ವಾಂಶ್ಚೋದಯ ಪರ್ವತಂ. ಮತ್ತು ಈ ರೀತಿ ಎಲ್ಲ ಕಡೆ ಸುತ್ತಾಡಿ ಮತ್ತೆ ಹಿಂದಿರುಗಿ ವಾಪಸ್ इसके बाद मगध देश को प्रतिबोधने के लिए भगवान दोबारा विपलाचल पर्वत पर आए. ಮತ್ತೊಂದು ಸಾರಿ ವಿಪಲಾಚಲ ಪರ್ವತದ ಮೇಲೆ ಬಂದರು. और वहाँ वे ऐसे शोभित हुए मानो पूर्व दिशा में उदयाचल पर सूरज का उदय हुआ. ಉದಯಾಚಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯನೇ ಉದಯಿಸಿದಾನೋ ಅನ್ನೋ ಹಾಗೆ ಅಲ್ಲಿ ಅವರು ವಿರಾಜಮಾನರಾದರು. ವನಪಾಲೋ ಜಿನೇಶಸ್ಯ ವಿಭೂತಿಂ ವಾಕ್ಪಥಾತಿಘಾಂ ವೀಕ್ಷ್ಯ ವಿಸ್ಮಯಾಮಾಪನ್ನೋ ಜಗಾಮ ರಾಜಮಂದಿರಂ.
ದೃಪಂ ಸಿಂಹಾಸನಾಸೀನಂ ಪ್ರಕೀರ್ಣಾಕೀರ್ಣಸದ್ಭುಜಂ ಛತ್ರವ್ರಾತಗತಾದಿತ್ಯಂ ತಾಪಂ ಪಾಪವಿವರ್ಜಿತಂ. ಆಮೇಲೆ ಇಂದ कुछ समय बाद ಸ್ವಲ್ಪ ದಿನದಂತ इधर उधर घूमता फिरता वनपाल वहाँ आया और वीर प्रभु की वचन अगोचर विभूति को देखकर अचंबे में पड़ गया. ಹೀಗೆ ಎಲ್ಲ ಸುತ್ತಾಡ್ತಾ ವನಪಾಲಕ ಅಲ್ಲಿ ಬಂದು ಭಗವಂತರ ಇದನ್ನು ನೋಡಿ आश्चर्य. वह सोचने लगा कि यह क्या बात है. थोड़ी देर में वह सब बातें समझ गया और सब ऋतुओं के फल फूल लेकर इस शुभ समाचार के साथ ರಾಜಮಂದಿರ ಪਹੁಂಚಾ. ಇದನ್ನೆಲ್ಲ ಕೇಳಿಕೊಂಡು ಅವನು ನೋಡ್ತಾನೆ, ಎಲ್ಲ ಕಾಲದ ಹಣ್ಣು ಎಲ್ಲ ಬಿಟ್ಬಿಟ್ಟಿದೆ. ಇಷ್ಟೊಂದೆಲ್ಲ ಹೇಗಾಯಿತು, ಏನಾಯ್ತು ಇಲ್ಲಿ ಅಂತ ನೋಡ್ತಾನೆ. ಭಗವಂತರ ಮೇಲಿದ್ದಾರೆ ನೋಡಿ ಅದನ್ನು ತಿಳಿದು ಎಲ್ಲ ಕಾಲದ ಹಣ್ಣು ಹೂಗಳನ್ನ ತಗೊಂಡು ರಾಜನ ಬಳಿಗೆ ಹೋದ. वहाँ पुण्यवान महाराज एक मनोहर सिंहासन पर विराजे थे और विश्व विदेशों से आई हुई बेंटों की देखभाल करते थे. ಹೀಗೆ ಅವನು ಅಲ್ಲಿ ಹೋದಾಗ ರಾಜ ತನ್ನ ಮುಖ್ಯ ಆಸನದ ಮೇಲೆ ಕುಳಿತಿದ್ದ, ಸಿಂಹಾಸನದ ಮೇಲೆ, ಮತ್ತು ಎಲ್ಲ ಪರ ರಾಜ್ಯಗಳಿಂದ ದೇಶಗಳಿಂದ ಬಂದಂತಹ ಜನರ ಕಾಣಿಕೆಗಳನ್ನು, ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದ. ಜೈ ಬೋಲೋ ಚಿನ್ನವಾಣಿ ಮಾತಾ ಕಿ ಜೈ.